ಚನ್ನಪಟ್ಟಣದ ಮೇಲೆ ಡಿಸಿಎಂಗೆ ಪ್ರೀತಿ ಹೆಚ್ಚಾಯ್ತಾ? ಎಚ್ಡಿಕೆ ವಿರುದ್ಧ ಡಿಕೆಶಿ ಪ್ರತೀಕಾರ ಯಶಸ್ವಿಯಾಗುತ್ತಾ? ಉಪಮುಖ್ಯಮಂತ್ರಿ ಹುದ್ದೆಯ ಮೇಲೆಯೇ ಕಣ್ಣು ಬಿತ್ತ? ಇದೇ ಇಂದಿನ ಅಖಾಡ. ಬೊಂಬೆ ಆಡಿಸೋರು ಯಾರು? ಬೊಂಬೆನಾಡು ಚನ್ನಪಟ್ಟಣದ ಮೇಲೆ ಈಗ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಪ್ರೀತಿ ಶುರುವಾಗಿದೆ. ಅಲ್ಲಿ ಓಡಾಡ್ತಾ ಇದ್ದಾರೆ. ಸುಮಾರು 14 ದೇವಸ್ಥಾನಗಳಿಗೆ ಒಂದೇ ದಿವಸ ಭೇಟಿ ಕೊಟ್ಟು 14 ದೇವಸ್ಥಾನಗಳಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು ಬಂದಿದ್ದಾರೆ. ಚನ್ನಪಟ್ಟಣವನ್ನು ಚಿನ್ನದ ಪಟ್ಟಣ ಮಾಡ್ತೀನಿ ಅನ್ನುವುದರವರೆಗೂ ಕೂಡ ಭರವಸೆ ಹೋಗಿದೆ. ಹಾಗಾದರೆ ಚನ್ನಪಟ್ಟಣದ ಬಗ್ಗೆ ಇಷ್ಟೊಂದು ಪ್ರೀತಿಯನ್ನು ತೋರ್ತಾ ಇರೋದ್ರ ಉದ್ದೇಶ ಯಾವ ಸ್ವರೂಪದ್ದು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಮತದಾರರು ಏನು ಹೇಳ್ತಾರೋ, ನಾಯಕರುಗಳು ಏನು ಹೇಳ್ತಾರೋ ಕೇಳ್ಬಿಟ್ಟು ತೀರ್ಮಾನ. ಅವರೊಬ್ಬರು ಮಂತ್ರಿಗಳಿದ್ದಾರೆ, ಡಿಫೆಕ್ಟ್ ಚೀಫ್ ಮಿನಿಸ್ಟರ್ ಇದ್ದಾರೆ. ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನು ಹೇಳ್ತದೆ, ಮತದಾರ ಏನು ಹೇಳ್ತಾರೆ ಕೇಳಲೇಬೇಕು. ಈಗಲಾರು ಒಂಚೂರು ಶ್ರಮ ಆಗಲಿ. ಈಗಲಾರು ಚನ್ನಪಟ್ಟಣದ ಕಡೆ ಗಮನ ಇಟ್ಟವರಲ್ಲ, ಕಂಡುಬಿಟ್ಟವರಲ್ಲ. ಲೋಕಸಭೆ ರಣಾಂಗಣದ ಬಳಿಕ ಇದೀಗ ಬೈ ಎಲೆಕ್ಷನ್ ಭರಾಟೆ. ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ ಕ್ಷೇತ್ರಗಳ ಉಪಚುನಾವಣೆಗೆ 3 ಪಕ್ಷಗಳು ಈಗಾಗಲೇ ಲೆಕ್ಕಾಚಾರ ಹಾಕ್ತಿವೆ. ಬೊಂಬೆನಾಡು ಚನ್ನಪಟ್ಟಣದಲ್ಲಂತೂ ಡಿಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಫೈಟ್ ಜೋರಾಗಿದೆ. ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಡೂ ಸ್ವೇರಿಂಗ್ ದ ನೇಮ್ ಆಫ್ ಗಾಡ್. ನಾನು ಲೋಕಸಭೆ ಸದಸ್ಯನಾಗಿ ಚುನಾಯಿತನಾದವನಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಮಂತ್ರಿ ಆಗುತ್ತಲೇ ಡಿಕೆ ಬ್ರದರ್ಸ್ ಕಣ್ಣು ಇದೀಗ ಚನ್ನಪಟ್ಟಣದತ್ತ ನಾಟಿದೆ. ಡಿಕೆ ಶಿವಕುಮಾರ್ ಆಗಬಹುದು, ಡಿಕೆ ಸುರೇಶ್ ಆಗಬಹುದು, ಯಾರೇ ನಿಂತರೂ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದು ಈಗಾಗಲೇ ಚನ್ನಪಟ್ಟಣದಲ್ಲಿ 2-3 ರೌಂಡ್ಸ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಕೂಡ ಜನಸಂಪರ್ಕ ಸಭೆ ಮಾಡಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಜನರ ಕಷ್ಟಗಳಿಗೆ ಡಿಕೆಶಿ ಸ್ಪಂದಿಸಿದ್ರು. ಅಭ್ಯರ್ಥಿ ಯಾರು ಅನ್ನೋ ಬಗ್ಗೆ ನಿಗೂಢ ಉತ್ತರ ಕೊಟ್ಟರು. ಪಾರ್ಟಿ ಏನು ಹೇಳ್ತದೆ ನಾನು ಕೇಳಬೇಕು, ಎಲ್ಲರೂ ಕೇಳಬೇಕು. ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾನೇ ಅಧ್ಯಕ್ಷ ಆಗಿದ್ದು, ಅಲ್ಟಿಮೇಟ್ಲಿ ನಮ್ಮ ಜನ ಎಲ್ಲ ಏನು ಹೇಳ್ತಾರೆ, ನಮ್ಮ ಲೀಡರ್ಸ್ ಏನು ಹೇಳ್ತಾರೆ, ಪಕ್ಷಕ್ಕೆ ಇದಕ್ಕೋಸ್ಕರ ಏನು ಹೇಳ್ತಾರೆ ಆ ಕೆಲಸನ ಎಲ್ಲರೂ ನಾನು ಮಾಡಬೇಕು. ನಮ್ಮ ಪಕ್ಷದ ಯಾವುದೇ ಮುಖಂಡರು ಮಾಡಬೇಕು. ಪಾರ್ಟಿ ಏನು ಹೇಳ್ತದೆ ನಾವೆಲ್ಲರೂ ಕೇಳಬೇಕು. ಅವರ ಅಭಿಪ್ರಾಯ ಅವರು ಹೇಳಿದ್ದಾರೆ. ಜನರ ತೀರ್ಪನ್ನ ಬಿಟ್ಟು ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರ ತೀರ್ಪು, ಜನರ ತೀರ್ಪೇ ಅಂತಿಮ ಆಗ್ತದೆ. ಸೊ ಅವ್ರೇನಾರ ಸೂಚನೆ ಕೊಟ್ಟರೆ ಅದರಂತೆ ಪಕ್ಷ ನಡೀತದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಸಾಮಾನ್ಯ ಪ್ರಜೆಯಾಗಿ ಎಲ್ಲರ ಜೊತೆ ಇರ್ತಾರೆ. ರಾಜಕೀಯದ ಪ್ರತಿ ಬೆಳವಣಿಗೆ, ಪ್ರತಿ ಚುನಾವಣೆಯಲ್ಲೂ ಇಲ್ಲೂ ಕೂಡ ಡಿಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ಫೈಟ್. ಪಕ್ಷ ಏನು ಹೇಳ್ತದೆ, ಮತದಾರ ಏನು ಹೇಳ್ತಾರೆ ಕೇಳಲೇಬೇಕು. ಈಗಲಾರು ಚನ್ನಪಟ್ಟಣದ ಕಡೆ ಗಮನ ಇಟ್ಟವರಲ್ಲ, ಕಂಡುಬಿಟ್ಟವರಲ್ಲ. ಪಾಪ ಅವರೆಲ್ಲ ಯಾಕ್ರಿ ಭಯ ಎಲ್ಲ ದೊಡ್ಡದವ್ರು ಇದ್ದಾರೆ. ಅವ್ರು ನೋಡೋದೇ ಗರಗಡ ಅಂತ ನಡುತ್ತಾ ಇದೀವಿ ನಾವು. ಈಗ ಹೊಸದಾಗಿ ಜೀವ ಶುರುವಾಗ್ಬಿಟ್ಟಿದೆ ಚನ್ನಪಟ್ಟಣದ ಬಗ್ಗೆ. ಇಷ್ಟು ದಿವಸ ಹೋಗಿದ್ರು. ಒಂದ್ ಕಡೆ ಡಿಕೆ ಶಿವಕುಮಾರ್ ಅಧಿಕಾರಿಗಳ ಸಭೆ, ಜನಸ್ಪಂದನ ಕಾರ್ಯಕ್ರಮ, ಇನ್ನೊಂದು ಕಡೆ ಕುಮಾರಸ್ವಾಮಿ ಅಭಿನಂದನೆ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು, ಹೀಗೆ ಜಿದ್ದಿಗೆ ಬಿದ್ದವರಂತೆ ಸಭೆ ಸಮಾರಂಭ ಮಾಡುತ್ತಿದ್ದಾರೆ ರಾಜಕೀಯ ಬದ್ಧವೈರಿಗಳು. ಬರೀ ಸಭೆಯಷ್ಟೇ ಅಲ್ಲ, ಮಾತಿಗೂ ಡಿಕೆ ಎಚ್ಡಿಕೆ ಮಧ್ಯೆ ವಾಕ್ಸಮರವೇ ನಡೆದಿದೆ. ನಾನು ಎಲ್ಲೇ ಇದ್ರು ನನ್ನ ಹೃದಯ, ನನ್ನ ಮನಸ್ಸು, ಯಾಕೆಂದ್ರೆ ಪಾಪ ಮೊನ್ನೆ ಯಾರೋ ಬಂದು ಹೇಳಿದ್ದಾರೆ ನಮ್ಮ ಪಕ್ಕದವರು, ಕನಕಪುರದವರು, ಎಂಥದ್ದು ಚನ್ನಪಟ್ಟಣವೇ ನನ್ನ ಜೀವ ಅಂತ ಹೇಳಿ. ಜನ ಈಗ ಹೊಸದಾಗಿ ಜೀವ ಶುರುವಾಗ್ಬಿಟ್ಟಿದೆ ಚನ್ನಪಟ್ಟಣದ ಬಗ್ಗೆ. ಇಷ್ಟು ದಿವಸ ಹೋಗಿದ್ರು. ಸೀಟು ಖಾಲಿ ಇರಲ್ವಲ್ಲ, ಪಾಪ ಖಾಲಿ ಇತ್ತಲ್ಲ, ಅವ್ರ ಅನುಭವ ಇತ್ತಲ್ಲ, ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಇದ್ರಲ್ಲ, ಅವರು ಅವ್ರ ಜನರ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಅವ್ರು ನಾನು ಮೀಟಿಂಗ್ ಬಂದಾಗ ಗೊತ್ತಾಯ್ತು ನನಗೆ ಏನೂ ಆಗಿಲ್ಲ ಇಲ್ಲಿ ಅಂತ. ಅದಕ್ಕೆ ಆಯ್ತಪ್ಪ, ನನ್ನದೇ ಆದಂಥ ಕಾರ್ಯಕ್ರಮ, ನಮ್ಮದೇ ಆದಂಥ ಶೈಲಿಯಲ್ಲಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಇಂಥವ್ರು 100 ಜನ ಹುಟ್ಟು ಬಂದರೂ ನಮ್ಗೇನೋ ಮಾಡೋಕ್ಕಾಗಲ್ಲ. ನನಗೆ ಆ ನಂಬಿಕೆ. ನೋಡೋಣಂತೆ, ಹೆದರ್ಕೊಂಡು ಹೋಗಲ್ಲ. ಗೊತ್ತಿಲ್ಲ ಪಾಪ ಅವರೆಲ್ಲ ಯಾಕ್ರಿ ಭಯ ಎಲ್ಲ ದೊಡ್ಡವ್ರು ಇದ್ದಾರೆ. ಜನರನ್ನ, ಅಧಿಕಾರಿಗಳನ್ನ ಬೆದರಿಸುವಂತದ್ದು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂತ ವಿಚಾರ ಅಲ್ಲ. ಸುಳ್ಳು ಹೇಳೋದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸುಳ್ಳು ಮತ್ತು ಜನರನ್ನ ದಾರಿ ತಪ್ಪಿಸುವಂಥದ್ದು. ಬಿಲ್ ಯಾವುದು ಬೆಟ್ಟ ಗುಡ್ಡ ಇಲ್ಲ. ಸದ್ಯ ಇಲ್ಲಿ ಸಿಕ್ಬಿಟ್ಟಿದ್ರೆ ಅವು ಎಷ್ಟು ಪರ್ದಾಳ ಕಾಣ್ತಿದ್ವು. ಕಲ್ಲು ಹೊಡಿತಾನೆ ಇದ್ದೀನಿ, ಈಗ ಹೊಡಿತಾ ಇದ್ದೀನಿ. ಕಲ್ಲು, ಜಲ್ಲಿ, ಮಣ್ಣು, ಭೂಮಿ, ಹೊಲ ಉಳ್ಳೋದು ಎಲ್ಲ ಮಾಡ್ತಾರೆ. ಯಾಕೆ ಟಾರ್ಗೆಟ್ ಮಾಡ್ತಾರೆ? ನನಗೆ ಯಾವ ಟಾರ್ಗೆಟ್ ಬೆಂಗಳೂರು ಗ್ರಾಮಾಂತರ ಸೋತಿರೋ ಚಿಂತೆ ಒಂದ್ ಕಡೆ, ಒಕ್ಕಲಿಗ ಸಮುದಾಯದ ಓಲೈಕೆ ಮಾಡೋದು ಇನ್ನೊಂದು ಕಡೆ. ಈ ಎಲ್ಲದರ ಮಧ್ಯೆಯೇ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು ಕೂಡ ಇದೀಗ ಡಿಕೆ ಬ್ರದರ್ಸ್ ಚುನಾವಣಾ ತಂತ್ರಗಳೆಲ್ಲವೂ ಉಲ್ಟಾ ಆಗೋ ಥರ ಆಗ್ತಿದೆ. ಹಾಗಾಗಿ ಚನ್ನಪಟ್ಟಣ ಅಖಾಡದಲ್ಲಿ ಗೌಡ್ರ ಗುದ್ದಾಟ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇದು ಸದ್ಯ
ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ಸ್ಪಷ್ಟವಾಗಿ ಚನ್ನಪಟ್ಟಣದ ಬೈ ಎಲೆಕ್ಷನ್ನ ಮೇಲೆ ಕಣ್ಣಿರುವಂಥದ್ದಲ್ಲಿ ಅದೇ ಅನುಮಾನ ಇಲ್ಲ. ಅವರು ಹೋಗೋಕ್ಕೆ ಮುಂಚೆನೇ ಚನ್ನಪಟ್ಟಣಕ್ಕೆ ಹೋಗೋಕ್ಕೆ ಮುಂಚೆನೇ ಒಂದು ಮಾತನ್ನು ಹೇಳಿದರು, ನಾನು ಚನ್ನಪಟ್ಟಣವನ್ನು ಪ್ರೀತಿಸ್ತೀನಿ ಅನ್ನುವಂತಹ ಮಾತಿನೊಂದಿಗೆ ಅವರ ಮಾತು ಕೂಡ ಶುರುವಾಗಿತ್ತು ಮೊದಲ ಭೇಟಿಯ ಸಂದರ್ಭದಲ್ಲಿ. ಇವತ್ತು ದೊಡ್ಡ ಮಟ್ಟದಲ್ಲಿ ಸಭೆಗಳನ್ನು ಕೂಡ ನಡೆಸ್ತಾ ಹೋಗಿದ್ದಾರೆ. ಚನ್ನಪಟ್ಟಣದ ಜನರ ಸಮಸ್ಯೆಗಳನ್ನು ಪರಿಹರಿಸೋದ್ರ ಕಡೆಗೆ ಯಾರೇ ಬಂದು ಜನರ ಸಮಸ್ಯೆ ಪರಿಹಾರ ಮಾಡಿದರೆ ಅದಕ್ಕೆ ಸ್ವಾಗತ ಅಂತಲೇ ಹೇಳಬೇಕಾಗುತ್ತೆ. ಯಾವುದೇ ಊರು ಕೂಡ ಅದನ್ನು ಖುಷಿಯಿಂದ ಸ್ವಾಗತಿಸುತ್ತೆ. ಈಗ ಚನ್ನಪಟ್ಟಣದಲ್ಲಿ ಯಾವ ಸ್ವರೂಪದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯದ ಒಂದು ದಾಳವನ್ನು ಉಳಿಸಿ ಅದರಲ್ಲಿ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ನೋಡಬೇಕಿದೆ. ವಿಶೇಷವಾಗಿ ಇಲ್ಲಿ ಸಿ ಪಿ ಯೋಗೇಶ್ವರ್ ಅವರ ವೈಯಕ್ತಿಕ ವರ್ಚಸ್ಸು ಪ್ಲಸ್ ಕಾಂಗ್ರೆಸ್ ಸೇರಿದಾಗ ಅಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು ಇದೆ. ಆದರೆ ಅದರ ಹೊರತಾಗಿ ಹಲವು ದಶಕಗಳಿಂದ ಕಾಂಗ್ರೆಸ್ ಅಲ್ಲಿ ಇನ್ನೊಬ್ಬ ಅಭ್ಯರ್ಥಿಯ ಮೂಲಕವಾಗಿ ಗೆದ್ದಿರುವಂತಹ ಉದಾಹರಣೆ ಇಲ್ಲ. ಮತ್ತು ಕಾಂಗ್ರೆಸ್ನ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಇರುವಂತಹ ಮತಲೆಕ್ಕವನ್ನು ಹಾಕಿದರೆ ಅದು ಸುಮಾರು 20,000 ಆಸುಪಾಸಿನಲ್ಲೇ ನಡೆದಿರುವಂಥದ್ದಕ್ಕೆ ಬೈ ಎಲೆಕ್ಷನ್ಗಳು ಸಾಕ್ಷಿ ಹೇಳಿದ್ದಾವೆ. ಜನರಲ್ ಎಲೆಕ್ಷನ್ಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಮತಗಳಿಕೆ ಆಗಿರುವಂಥದ್ದು ಇತಿಹಾಸದ ಭಾಗ. ಇದರ ಬಗ್ಗೆ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಮುಖ್ಯ ವಕ್ತಾರರಾಗಿರುವಂಥ ಅಶ್ವಥ್ ನಾರಾಯಣ ಗೌಡರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವ ನಿಕೇತ್ ರಾಜ್ ಮೌರ್ಯ ಜಾಯ್ನ್ ಆಗಿದ್ದಾರೆ. ಪ್ರದೀಪ್ ಗೌಡರು ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ JDSನ ವಕ್ತಾರರು ಹಾಗೆಯೇ BV ಶಿವಶಂಕರ್ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಸಹಾಯಕ ಸಂಪಾದಕರು ದಿ ಟೈಮ್ಸ್ ಆಫ್ ಇಂಡಿಯಾ. ನಾನು ಚರ್ಚೆನ ಆರಂಭಿಸ್ತೀನಿ ಪ್ರದೀಪ್ ಗೌಡರ ಮೂಲಕವಾಗಿದೆ. ಸದ್ಯ JDSನ ಶಾಸಕರು ಸತತ 2 ಬಾರಿ ಆ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು ಕುಮಾರಸ್ವಾಮಿ ಅವರ ಮೂಲಕವಾಗಿ. ಕುಮಾರಸ್ವಾಮಿ ಅವರು ಈಗ ಮಂಡ್ಯಕ್ಕೆ ಹೋಗೋದ್ರಿಂದಾಗಿ ಪ್ರದೀಪ್ ಗೌಡ್ರು ತೆರವಾದ ಕ್ಷೇತ್ರದಲ್ಲಿ ಯಾರು ಕುಮಾರಸ್ವಾಮಿ ಅವರ ಮಗನ ಅಥವಾ ಬೇರೊಬ್ಬ ಕಾರ್ಯಕರ್ತನ ಅಥವಾ ಮೈತ್ರಿಯ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ವರ್ ನಿಲ್ತಾರೆ? ಅಲ್ಲ, ಮೈತ್ರಿ ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಡೌಟೇ ಇಲ್ಲ. ಮೈತ್ರಿ ಅಭ್ಯರ್ಥಿ ನಿಲ್ತಾರೆ. ಅದು JDS ಅಥವಾ BJಪಿಯಿಂದ ನಿಲ್ಲಬೇಕಾ ಅನ್ನೋದ್ರ ಬಗ್ಗೆ, ಅದು ಇನ್ನೂ ಯಾವ ಪಕ್ಷದಿಂದ ನಿಲ್ಲಬೇಕು, ಯಾರು ಕ್ಯಾಂಡಿಡೇಟ್ ಆಗಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಇದುವರೆಗೆ. ಮುಂದಿನ ವಾರ ಏನೋ ಮೀಟಿಂಗ್ ಬೇರೆ ಇದೆ ಡೆಲ್ಲಿನಲ್ಲಿ. ಮತ್ತು ನಮ್ಮ ಪಕ್ಷದ ಶಾಸಕರು ಮತ್ತು ಆ ಪಕ್ಷದ BJP ಪಕ್ಷದ ಮುಖಂಡರುಗಳು ಸೇರಿ ಕೂತು ಮಾತು ಚರ್ಚೆ ಆಗಿ ಇದು ಕ್ಯಾಂಡಿಡೇಟ್ ಫೈನಲೈಸ್ ಆಗಬೇಕು. ಈಗ ನಾವು ಅಲ್ಲಿ ನಮ್ಮ ಜನತಾದಳಕ್ಕೆ ಕೊಟ್ಟರು ಕೂಡ ಒಂದು ಗಟ್ಟಿಯಾದ ಒಳ್ಳೆ ಕ್ಯಾಂಡಿಡೇಟ್ ಕೂಡ ಇದ್ದಾರೆ. ಹಾಗೆ BJಪಿಯಿಂದ ಕೊಟ್ಟರು ಕೂಡ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ಸೊ ಎರಡೂ ಪಕ್ಷದಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ. ಈ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೂತ್ಕೊಂಡು ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತೀವಿ. ಅದು ಯೋಗೇಶ್ವರ ಆಗಲಿ ಅಥವಾ ಇನ್ನೊಬ್ಬರು ಅದು ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಜಯಮುತ್ತು ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು, ಯಾರಿಗೇ ಕೊಟ್ಟರು ಕೂಡ ನಾವು ಆ ಕ್ಷೇತ್ರನ ಗೆಲ್ತೀವಿ. ಉಪಮುಖ್ಯಮಂತ್ರಿಯವರೇ ಬರ್ತಾ ಇದ್ದಾರೆ? ಇಲ್ಲ, ಬರಲಿ. ಆದರೆ ನೀವು ನೀವು ಹೇಳಿದಾಗೆ ನಾನು ನೋಡಿ ಕಳೆದ 20-25 ವರ್ಷ ಕುಮಾರಸ್ವಾಮಿ ಅವರು 96ಕ್ಕೆ ಅಲ್ಲಿ ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದರು. ಈಗ ರಾಮನಗರ ಜಿಲ್ಲೆ ಆಯಿತು. ಬಂದ ನಂತರ ಇವತ್ತಿನವರೆಗೂ ನೀವು ಯಾವತ್ತಾದರೂ ಅವರು ಕನಕಪುರವನ್ನು ಹೊರತುಪಡಿಸಿ ರಾಮನಗರ ಜಿಲ್ಲೆಯಲ್ಲಿ ಯಾವುದಾದ್ರೂ ಅವ್ರದ್ದು ಒಂದು ಕೆಲಸ ಕಾರ್ಯ ಛಾಪು ಮೂಡಿಸಿರ್ತಕ್ಕಂಥದ್ದು, ಅವರು ಮಿನಿಸ್ಟರ್ ಆಗಿರ್ಬೋದು, ಡೆಪ್ಟಿ CM ಆಗಿರ್ಬೋದು, ಬೇರೆ ಬೇರೆ ಖಾತೆಗಳನ್ನು ನಿರ್ವಹಿಸಿದ ಸಂದರ್ಭದಲ್ಲಿರ್ಬೋದು, ಈ ರಾಜ್ಯದ ಪ್ರಮುಖ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾಗಿರ್ಬೋದು, ಯಾವುದೇ ಕಾರ್ಯಕ್ರಮ ಇಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಚನ್ನಪಟ್ಟಣಕ್ಕಿರ್ಬೋದು, ರಾಮನಗರಕ್ಕಿರ್ಬೋದು, ಮಾಗಡಿಗಿರ್ಬೋದು ಮಾಡಿ ತೋರಿಸಿ ಒಂದೇ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ. ಆದರೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿ ಆದಾಗ ರಾಮನಗರ ಜಿಲ್ಲೆಯನ್ನು ಜಿಲ್ಲೆಯಾಗಿ ಮಾಡಿದಿರ್ಬೋದು, ಕೇಂದ್ರ ಸ್ಥಾನವನ್ನಾಗಿ ಮಾಡಿರ್ತಕ್ಕಂಥದ್ದಿರ್ಬೋದು, ಅಥವಾ ಏನು ಯೂನಿವರ್ಸಿಟಿ ತಂದಿರ್ಬೋದು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ತಂದಿರ್ಬೋದು, ಮತ್ತು ಡಿಸ್ಟಿಕ್ ಹಾಸ್ಪಿಟ್ಲ್ ತಂದಿರ್ಬೋದು. ಮತ್ತು ನೀವು ನೀವು ಆ ಜಿಲ್ಲೆಗೆ ಬೇಕಾದಂಥ ಎಲ್ಲ, ಅದು ನೀವು ಕಂದಾಯ ಭವನ ಇರ್ಬೋದು, SP ಆಫೀಸ್ ಇರ್ಬೋದು, ನೀವು ಕೋರ್ಟ್ ಕಟ್ಟಿರೋದಿರ್ಬೋದು, ಎಲ್ಲವನ್ನು ಕೂಡ, ಮತ್ತು ಹೊಸ ಬಿಲ್ಡಿಂಗ್ DC ಆಫೀಸ್ ಇರ್ಬೋದು. ಚನ್ನಪಟ್ಟಣಕ್ಕೆ ಏನು ಮಾಡಿದ್ರಿ? ಚನ್ನಪಟ್ಟಣಕ್ಕೆ ನೋಡಿ, ಚನ್ನಪಟ್ಟಣಕ್ಕೆ ಹೋದಾಗ ಅಲ್ಲಿ ಜನ ಹೇಳ್ತಾರೋ ಬಹಳ ಖುಷಿಯಿಂದಾಗಿ ಮಾಡಿದಾರ. ಈಗ ಚನ್ನಪಟ್ಟಣಕ್ಕೆ ಹೇಳ್ತೀನಿ, ದೇವೇಗೌಡರು 1983ರಲ್ಲಿ ಅವತ್ತು ಏನು ಇಗ್ಲೂರು ಡ್ಯಾಮನ್ನು ಅವತ್ತಿಗೆ 200 ಕೋಟಿ ರೂಪಾಯಿನ ಕೊಟ್ಟು ಪ್ರಾಜೆಕ್ಟ್ನ ತಗೊಂಡು, ಅವತ್ತು ಏನು ಬರಗಾಲದ ಸಂದರ್ಭದಲ್ಲಿ ಆ ಪ್ರಾಜೆಕ್ಟ್ನ ತಂದು ಕುಡಿಯೋ ನೀರನ್ನು ಅದನ್ನು ಏತ ನೀರಾವರಿಯಾಗಿ ಕನ್ವರ್ಟ್ ಮಾಡೋದು ಯೋಗೇಶ್ವರ್. ಇಬ್ಬರು ಕೊಡುಗೆ ಇದೆ. ದೇವೇಗೌಡರು ಬ್ಯಾರೇಜ್ ಕಟ್ಟಿದ್ರು, ಅದು ಲಿಫ್ಟ್ ಇರಿಗೇಷನ್ನ ಯೋಗೇಶ್ವರ್ ಅವ್ರು ಮಾಡಿದ್ರು. ಅದಾದಮೇಲೆ ತಿರ್ಗಾ ಈಗ ಮತ್ತೆ ಇದರಿಂದ ಎಲ್ಲಿ ಅದು ಕಣ್ವ ಡ್ಯಾಮಿಂದ ಕೊಳ್ಳೇಗಾಲದಿಂದ ಕಣ್ವ ಡ್ಯಾಮ್ಗೆ 560 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಲ್ಲಿ ಅಲ್ಲಿಂದ ನೀರನ್ನ ತಗೊಂಡ್ಲಿ ಅಲ್ಲಿಗೆ ಚಾನಲ್ ಮಾಡಿದ್ದಾರೆ. ಅದು ಆಲ್ಮೋಸ್ಟ್ ಕಂಪ್ಲೀಟ್ ಬಂದಿದೆ.
ಓಕೆ ಬರ್ತೀನಿ ಆದ್ರೆ ನಿಖೇತ್ ರಾಜ್ ಅಂಬೇಡ್ಕರ್ ಭವನ, ರಾಜ್ ಮೌರ್ಯ ಅವರೇ, ಅಂಬೇಡ್ಕರ್ ಭವನ ಏನು ಒಂದು ಖಾಲಿ ಜಾಗ ಇದೆ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಕೊಡುಗೆ ಸರ್ ಚನ್ನಪಟ್ಟಿಗೆ ಒಂದು ಕ್ಷೇತ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂತ ಕೊಡುಗೆ ಒಂದು ಸಣ್ಣ ಕೊಡುಗೆ ಹೇಳ್ಬಿಡ್ಲಿ ಹೆಂಗೆ ಅಂತ ಖಾಲಿ ಒಂದು ಹೋಬಳಿನೇ ಅವರು ಪ್ರತಿನಿಧಿಸಿದ್ರು. ಹೋಬಳಿನ ಪ್ರತಿನಿಧಿಸಿದ್ರು. ಈ ಕಳೆದ 20 ವರ್ಷದಲ್ಲಿ ಮಂತ್ರಿಯಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡ್ಲಿ. ನಿಖೇತ್ ಅವರೇ ಖಾಲಿ ಇದೆ ಅಂತ ಹೇಳಿದ ತಕ್ಷಣ ಅಲ್ಲಿ ಹೋಗಿ ನಾವು ನಿಲ್ಲೋಣ ಅಂತ ಹೇಳುವಂತ ರೀತಿಯಲ್ಲಿ ಹೊರಟ್ರೆ ಹೆಂಗೆ ಅಂತ ಇದು? ಸರ್, ಖಾಲಿ ಇದೆ ಅಂತ ಹೋಗಿ ಅಲ್ಲಿ ನಿಲ್ಲೋಣ ಅನ್ನುವಂಥ ಸಂದರ್ಭ ಅಲ್ಲ. ಸವಾಲು ಯಾವಾಗಲೂ ಯಾರ ನಡುವೆ ಇರಬೇಕು ಅಂತಂದರೆ ಸಮಬಲರ ನಡುವೆ ಇರಬೇಕು, ಹೋರಾಟ ಸಮಬಲರ ನಡುವೆ ಇರಬೇಕು. ಅವಾಗ ಮಾತ್ರ ರಣರಂಗ ರಂಗೆ ಇರುತ್ತೆ, ಮಾಧ್ಯಮಗಳಿಗೆ TRP ಕೂಡ ಸಿಗುತ್ತೆ. ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರು ಎಂಥ ಒಂದು ಸವಾಲನ್ನು ಇವತ್ತು ಚರ್ಚೆ ಆಗ್ತಾ ಇದೆ ಅಂತಂದರೆ ತಾವೇ ಹೋಗ್ತಾರಾ ಅಂತ ಅವ್ರು ಈ ಕ್ಷಣಕ್ಕೂ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತಲ್ಲ, ನನ್ನ ಪಕ್ಷ, ನನ್ನ ಕಾರ್ಯಕರ್ತರು, ನಮ್ಮ ನಾಯಕರು. ಏನು ಹೇಳುತ್ತೆ ಸರ್ ಪಕ್ಷ ಈಗ ಏನು ಹೇಳುತ್ತೆ? ಅಲ್ಲ, ಪಕ್ಷ ಏನು ಹೇಳುತ್ತೆ ಅಂತಂದರೆ ಎಲ್ಲರೂ ಕೂಡ ಕೂತು ತೀರ್ಮಾನ ಮಾಡ್ತಾರೆ ವಿಚಾರವಾಗಿ. ಆದರೆ ಪಕ್ಷದ ಅಧ್ಯಕ್ಷನಾಗಿ ತನ್ನದೇ ತವರು ಜಿಲ್ಲೆಯೊಂದರೊಳಗಡೆ ಚುನಾವಣೆಯನ್ನು ಫೇಸ್ ಮಾಡಬೇಕಾದಂಥ ಸಂದರ್ಭ ಬಂದಿರೋದ್ರಿಂದ ಆ ನಿಟ್ಟಿನಲ್ಲಿ ಯಾವೆಲ್ಲ ಸಮರೋಪಾತಿಯಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು, ಜನರನ್ನು ರೀಚ್ ಮಾಡಬೇಕು, ಆ ಕೆಲಸವನ್ನು ಒಬ್ಬ ಜವಾಬ್ದಾರಿಯುತವಾದ ರಾಜಕಾರಣಿಯಾಗಿ, ಜವಾಬ್ದಾರಿಯುತವಾದ ಪಕ್ಷದ ಅಧ್ಯಕ್ಷನಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಇಷ್ಟೊತ್ತು ಅವ್ರು ಹೇಳ್ತಾ ಇದ್ರು, ಚನ್ನಪಟ್ಟಣ ರಾಮನಗರಕ್ಕೆ ನಾವು ಕೋರ್ಟ್ ತಂದ್ವಿ, ನಮ್ಮ ಪ್ರದೀಪ್ ಅವರು ಇದ್ದಾರಲ್ಲ, ನಿಜವಾಗ್ಲೂ ಕುಮಾರಣ್ಣ ನಿಮ್ಮನ್ನು ಯಾವುದಾದ್ರೂ ಒಂದು ದೊಡ್ಡ ಹುದ್ದೆಯನ್ನು ಕೊಡ್ಬೇಕಂಡ್ರಿ. ಯಾಕಂದ್ರೆ ನೀವು ತುಂಬ ಒಳ್ಳೆ ವಕ್ತಾರರು ಪ್ರದೀಪು, ನಾನು ಅದನ್ನು ಆಶ್ರಯ ಪಡ್ತೀನಿ, ಪಕ್ಷಕ್ಕೆ ನೀವೊಂದು ಆಸ್ತಿ. ಆದರೆ ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಏನು ಅಂದರೆ ಕೋರ್ಟ್ ತಂದವ್ರು ಕುಮಾರಣ್ಣ, ಇಂಥದ್ದು ಯೂನಿವರ್ಸಿಟಿ ತಂದವ್ರು ಕುಮಾರಣ್ಣ ಅಂತೆಲ್ಲ ಮಾತನಾಡಿದ್ರಿ. ಆದರೆ ಯಾಕೆ ಚುನಾವಣೆಯಲ್ಲಿ ನಿಂತಾಗ ಅವರ ಮಗನನ್ನು ಸೋಲಿಸಿ ಜನ ಅಲ್ಲಿಂದ ಕಳಿಸಿದ್ರು ಅನ್ನೋ ಪ್ರಶ್ನೆ ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಈ ಚಿರಸ್ಥಾಯಿಯಾಗಿ ಕಾಣ್ತಾ ಇದೆ. ಇಷ್ಟೆಲ್ಲ ಮಾತನಾಡಿದ್ರಲ್ಲ ಸರ್, ಹಾಗಾದ್ರೆ ಜನ ಯಾಕೆ ಸೋಲಿಸಿದ್ರು? ಹಾಗಾದ್ರಲ್ಲಿ ಜನ ನಿಮ್ಮನ್ನು ಯಾಕೆ ನೀವು ಬೇಡ ಸರ್ ಅಂತ ತಿರಸ್ಕರಿಸಿದ್ರು? ಇವತ್ತಿಗೂ ಹೇಳ್ತಾ ಇದ್ದೀನಿ, ಚನ್ನಪಟ್ಟಣಕ್ಕೆ ಹೋಗಿ ಇವತ್ತು MLA ಆಗಿ ಕೂತ್ಕೊಂಡಿದ್ದಾರೆ. ಚನ್ನಪಟ್ಟಣದ ಜನನ ಕೇಳಿ ನೋಡಿ, ಒಂದೇ ಒಂದು KDP ಸಭೆಗೆ ಮಾತ್ರ ಬಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿ ಅವರು ಆ ಕ್ಷೇತ್ರದ ಕಡೆ ತಿರುಗು ನೋಡಿಲ್ಲ. ಜನ ಬೇಸತ್ತಿದ್ದಾರೆ. ಇವತ್ತು ಎಲ್ಲವೂ ಕೂಡ ಕಣ್ಮುಂದೆ ಅಂಗೈ ಹುಣ್ಣಿಗೆ ನಿಮಗೆ ಇದು ಬೇಕಾ ಅನ್ನೋ ಕೇಳೋ ಥರದಲ್ಲಿ ಅಲ್ಲ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ, ಸೋಲು ಎಲ್ರಿಗೂ ಆಗ್ತದೆ. ಆದರೆ ಈ ಒಂದು ಸಂದರ್ಭದೊಳಗಡೆ ನಾವು ಗಮನಿಸಬೇಕಿರೋದೇನು ಅಂದರೆ, ಡಿ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಆತ್ಮವಿಶ್ವಾಸದ ಹೆಜ್ಜೆಯನ್ನು ಇಡೋದಕ್ಕೆ ಹೊರಟಿದ್ದಾರೆ. ಈ ಆತ್ಮವಿಶ್ವಾಸದ ಹೆಜ್ಜೆ ನನಗೆ ಏನು ನೆನಪಾಗ್ತಿದೆ ಗೊತ್ತಾ ಸರ್? ಭಗವದ್ಗೀತೆಯಲ್ಲಿ ಒಂದು ಸುಂದರವಾದ ಶ್ಲೋಕ ಬರುತ್ತೆ, ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಹತನಾದರೆ ವೀರಸ್ವರ್ಗ ಸಿಗುತ್ತೆ, ಯುದ್ಧದಲ್ಲಿ ಗೆದ್ದರೆ ಮಹಿಪತಿಯಾಗಿ ಭೂಮಿಯನ್ನು ಆಳ್ತೇನೆ, ನಾನು ಯಾವ ಕಾರಣಕ್ಕೂ ಹೆದರೋದಿಲ್ಲ, ನಾನು ಇಟ್ಟ ಹೆಜ್ಜೆಯನ್ನು ಹೋರಾಟವನ್ನು ದಿಟ್ಟತನದಿಂದ ಮಾಡಬೇಕು ಅನ್ನುವಂಥ ಆ ಕರೆಯನ್ನು ಏನು ಕೃಷ್ಣ ಅರ್ಜುನನಿಗೆ ಕೊಟ್ಟ, ಅದೇ ಕರೆಯನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರೇ ಕೃಷ್ಣ ಕಳಿಸಿದಾರಲ್ಲ, ಅವ್ರನ್ನ ಗೆಲ್ಲಿಸಿ ಕಳಿಸಿದಾರಲ್ಲ ಜನ, ಅವ್ರನ್ನ ಗೆಲ್ಲಿಸಿ ಕಳಿಸಿದಾರಲ್ಲ. ರಾಜ್ಯ ಆಳ್ತೀನಿ ಹಿಡ್ಕೊಂಡು ಅದೇ ಪಕ್ಕದ ರಾಮನಗರ ಜಿಲ್ಲೆಯಲ್ಲಿ ಮರಳುವಾಡಿ ಹೋಬಳಿಲಿ ಅಲ್ಲಿ ಹೋಗಿ ನಿಂತ್ಕೊಂಡು ಭಾಷಣ ಮಾಡಿದ್ರಲ್ಲ. ಹೌದು, 2023ರಲ್ಲಿ ಸರ್ ಆ ರೀತಿಯಾಗಿ ಅವರು ಮಾತನಾಡಿ 8ನೇ ತಾರೀಕು 9ನೇ ತಾರೀಕು ನಡೆದಿತ್ತಲ್ಲ ಒಂದು ಅವರ ಬಹಿರಂಗ ರ್ಯಾಲಿ. ಆ ಬಹಿರಂಗ ರ್ಯಾಲಿಯ ಪ್ರಭಾವದಿಂದಾಗಿಯೇ ಅಲ್ಲಿ ಕಾಂಗ್ರೆಸ್ ಅಷ್ಟು ದೊಡ್ಡ ಬಹುಮತದಿಂದ ಗೆಲ್ಲೋಕೆ. ಓಕೆ ಆದ್ರೆ ಅಶ್ವಥ್ ನಾರಾಯಣ ಅವರೇ, ಅವ್ರ ಆತ್ಮವಿಶ್ವಾಸ ಅಷ್ಟು ಸುಲಭವಾಗಿ ಗೆಲ್ಲುತ್ತಾ ಅಥವಾ ಆತ್ಮವಿಶ್ವಾಸ ಭಂಗ ಆಗತ್ತಾ? ನೀವು ಕೂಡ ಆ ಕ್ಷೇತ್ರದಲ್ಲಿ ಒಂದು ಚುನಾವಣೆಯನ್ನು ಕೂಡ ಎದುರಿಸಿದಂಥವ್ರು. ನೋಡಿ, ಒಂದು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ. ಒಂದು ಕಡೆ ಈಗ ಆಲ್ರೆಡಿ ಆ ಜಿಲ್ಲೆಯಲ್ಲಿ ಅವರು ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕರು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ವಿಶೇಷವಾಗಿ ಈ ರಾಜ್ಯದಲ್ಲಿ ಮುಂದೆ ಮುಖ್ಯಮಂತ್ರಿ ಆಗ್ಬೋದು ಅನ್ನತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಒಕ್ಕಲಿಗ ಸಮುದಾಯ ಅವ್ರನ್ನ ಈ ಬಾರಿ ಕೈ ಹಿಡಿತು. ರಾಮನಗರದ ಇತಿಹಾಸದಲ್ಲಿ ಕನಕಪುರ ಒಂದು ಬಿಟ್ಟರೆ ಇನ್ನೆಲ್ಲೂ ಸಹ ಕಾಂಗ್ರೆಸ್ ಗೆಲ್ಲಿತಿರಲಿಲ್ಲ. 3ಕ್ಕೆ 4ಕ್ಕೆ 3 ಸ್ಥಾನ JDS ಗೆದ್ಕೊಂಬರ್ತಾ ಇದ್ದಿದ್ದು, ಒಂದು ಸ್ಥಾನ ಮಾತ್ರ ಕಾಂಗ್ರೆಸ್ ಗೆದ್ಕೊಂಬರ್ತದೆ, ಅದು ಕನಕಪುರ. ಈ ಬಾರಿ ಮಾತ್ರ ಬದಲಾವಣೆ ಆಯಿತು. 2-3 ಕಾಂಗ್ರೆಸ್ಸು, 1 JDS ಗೆದ್ದು. ಅದರಲ್ಲೂ ಚನ್ನಪಟ್ಟಣ ಅಂತೂ ಯೋಗೇಶ್ವರು ಕಾಂಗ್ರೆಸ್ಸಲ್ಲಿದ್ದಾಗ ಮಾತ್ರ ಗೆದ್ದಿದ್ದು ಬಿಟ್ಟರೆ ಕಾಂಗ್ರೆಸ್ಸು ಚನ್ನಪಟ್ಟಣದಲ್ಲಿ ಗೆದ್ದಿರ್ತಕ್ಕಂಥ ಇತಿಹಾಸ ಇಲ್ಲವೇ ಇಲ್ಲ. ಅಲ್ಲಿ BJP, JDS, BJP ಇಂಡಿಪೆಂಡೆಂಟು. ಒಂದು ಸಲ ಇಂಡಿಪೆಂಡೆಂಟಾಗೂ ಯೋಗೇಶ್ವರ್ ಗೆದ್ದರು. ಬಿಕಾಸ್ ಆಫ್ ಹಿಸ್ ಪರ್ಸ್ನಲ್ ಕೆಪಾಸಿಟಿ ಮೇಲೆ ಅವರು ಸೈಕಲ್ ಗುರ್ತು ಮೇಲೆ ಯಾವುದೋ ಒಂದು ಮುಲಾಯಂ ಪಾರ್ಟಿಗೆ ಗೆದ್ದಿದ್ರು.
ಕಾಂಗ್ರೆಸ್ಸಲ್ಲಿ 10,000 15,000 ಓಟ್ ಅಷ್ಟೇ. ಕಾಂಗ್ರೆಸ್ ಮ್ಯಾಕ್ಸಿಮಮ್ ಅಂದರೆ 20,000 ಓಟ್ ಇರೋದು. ಇವತ್ತು ಕಳೆದ ಬಾರಿ ನೀವು JDS BJP ಸಪ್ರೇಟಾಗಿ ಎಲೆಕ್ಷನ್ಸ್ ಫೈಟ್ ಮಾಡಿದ್ದು ಅಸೆಂಬ್ಲಿ ಎಲೆಕ್ಷನಲ್ಲಿ 96,597 ಕುಮಾರಸ್ವಾಮಿ ಅವ್ರಿಗೆ ಬಂದಿದೆ. CP ಯೋಗೇಶ್ವರ್ಗೆ 80,677 ಬಂದಿದೆ. ಕಾಂಗ್ರೆಸ್ಗೆ 15,374. JDS BJP ಕೌಂಟ್ ಮಾಡಿದ್ರೆ 1,77,274 ಓಟ್ ಬರ್ತದೆ. ಕಾಂಗ್ರೆಸ್ ಗೆದ್ದಿರೋದು ಕೇವಲ ಎಷ್ಟು? 15,000 ಓಟು. ನಾಳೆ DK ಶಿವಕುಮಾರ್ ಕ್ಯಾಂಡಿಡೇಟ್ ಆದರೂ ಆದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಮೊನ್ನೆ 84,000 ಅಷ್ಟು ವೋಟ್ ಬಂದಿದೆ ಅಲ್ಲಿ ಚನ್ನಪಟ್ಟಣದಲ್ಲಿ. ಅದೇ ಚನ್ನಪಟ್ಟಣದಲ್ಲಿ DK ಸುರೇಶ್ ಅವರಿಗೆ ಅಲ್ಲಿ BJP ಕಾಂಗ್ರೆಸ್ ಹಂಗಿದ್ದಾಗ ಅವ್ರಿಗೆ 84,000 ವೋಟ್ ಇದೆ ಕೂಡ ಅವ್ರಿಗೆ ಕ್ಲೈಮ್ ಮಾಡ್ಕೋಬಹುದಲ್ಲ. ಅಲ್ಲ, JDS BJP ಕ್ಯಾಂಡಿಡೇಟ್ ಇರಲಿಲ್ಲ, ಅಲ್ಲಿ ಒಂದೇ ಕ್ಯಾಂಡಿಡೇಟ್ ಇದ್ದಿದ್ದು. ನಾವು 23,000 ಲೀಡ್ ಬಂದಿದ್ದೀವಿ. ನಾವು 23,000 ಲೀಡ್, ಆದರೂ ಸಹ 23,000 ಲೀಡ್ ಬಂದಿದ್ದು ನಾವು. ಅಲ್ಲಿ ನಾಳೆ ಒಂದು ವೇಳೆ ಇವರು ಹೇಳ್ತಾರೆ ಯುದ್ಧದಲ್ಲಿ ನಾವು ಚಾಲೆಂಜ್ ಆಗಿ ಗೆಲ್ಲಲಿಕ್ಕೆ ಹೋಗ್ತೀವಿ ಅಂತ, ಅಲ್ಲಿಗೆ DK ಸುರೇಶ್ಗೆ ಯುದ್ಧದ ಹಿನ್ನೆಲೆ ಆಗೋಗ್ಬಿಟ್ರೆ, ಅವರು ಬ್ಯಾಕ್ಔಟ್ ಆಗೋಗ್ಬಿಟ್ರೆ. DK ಸುರೇಶ್ಗೆ ಆ ಥರದ್ದು ತಾಕತ್ತಿಲ್ವ? ಹಂಗಿದ್ಮೇಲೆ DK ಶಿವಕುಮಾರ್ ಮಾತ್ರ ತಾಕತ್ತ? ನಾನು ಇಲ್ಲಿ ಗೆದ್ದು ಬಂದು ನನ್ನ ತಮ್ಮನಿಗೆ ಚನ್ನಪಟ್ಟಣ ಕನಕಪುರ ಬಿಟ್ಕೊಡ್ಬೇಕು ಅಂತ ಈ ಲೆಕ್ಕಾಚಾರನ? ಅದು ಜನ ನಂಬೋದಿಲ್ಲ. ಈಗ ಆಲ್ರೆಡಿ ಒಂದು ಸಲ ಗೆದ್ದು ಕಳಿಸಿರೋರನ್ನ ಅಲ್ಲಿ ಕೆಲಸ ಮಾಡಲಿ ಅಂದರೆ. ಮತ್ತು ಜೊತೆಗೆ ಇನ್ನೊಂದು ಹರಿಪ್ರಸಾದ್, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಲ್ಯಾಪ್ಸಸ್ಸನ್ನು ಮರೆಮಾಚಲಿಕ್ಕೋಸ್ಕರ ಇಲ್ಲೊಂದು ಕಡೆ 3 ಮುಖ್ಯಮಂತ್ರಿ ನಾನು ಚನ್ನಪಟ್ಟಣದಲ್ಲಿ ಕ್ಯಾಂಡಿಡೇಟ್ ಆಗ್ತೀನಿ ಅಂತಕ್ಕಂಥದ್ದು ಇವೆಲ್ಲವೂ ಡ್ರಾಮಾ ಇದು. ಓಕೆ, ಮಾತಾಡ್ತೀನಿ ಯಾಕಂದರೆ ಡ್ರಾಮಾದಲ್ಲೇ ಇರುವಂಥದ್ದು ಬೊಂಬೆ ಆಡಿಸೋನು ಮೇಲೆ ಕುಂತೋನು ಅನ್ನುವಂಥ ಸಾಂಗು ಕೂಡ. ಅದಕ್ಕೆ ನಾನು ಬೊಂಬೆ ಆಡಿಸೋರು ಯಾರು ಅಂತ ಕೇಳ್ತಾ ಇರೋದು. ಚನ್ನಪಟ್ಟಣದಲ್ಲಿ ಈಗ ಬೊಂಬೆ ಆಡಿಸೋದು, ಯಾಕಂದರೆ ಬೊಂಬೆ ನಗರಿ ಅಂತ ಹೇಳುವಂಥ ಹೆಸರಿರುವಂಥದ್ದು. ಆದರೆ ರಾಜಕೀಯದ ಬೊಂಬೆಯನ್ನು ಆಡಿಸುವಂಥದ್ದು ಬೇಕಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಯಾವ ಸ್ವರೂಪದಲ್ಲಿ ಇಲ್ಲಿ ಚುನಾವಣೆಯನ್ನು ಹಾಗಾದರೆ ನಡೆಯುತ್ತೆ? ಒಂದು ವೇಳೆ DK ಶಿವಕುಮಾರ್ ಅವರು ನಿಂತರು ಗೆದ್ರು ಅಂತೇಳಿ ಆದರೆ ಮತ್ತೊಂದು ಬೈ ಎಲೆಕ್ಷನ್ ಹಾಗಾದರೆ ಕನಕಪುರದಲ್ಲಿ ಜನ ನೋಡಬೇಕಾಗುವಂಥ ಪರಿಸ್ಥಿತಿಯು ಕೂಡ ಬೇಕಿದೆಯಾ? ಇದು ಈ ಬಗ್ಗೆಯೂ ಕೂಡ ನಾನು ಮಾತಾಡ್ತೀನಿ. ಶಿವಶಂಕರ್ ಅವರೇ, ಇಲ್ಲಿಗ DK ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತುಗಳನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಅವರೇ ಹೋಗಿ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ನಲ್ಲಿ ನಿಲ್ಲಬೇಕು, ನಾನೇ ಇಲ್ಲಿ ಕ್ಯಾಂಡಿಡೇಟ್ ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡ್ತಾರೆ ಅಂತ ಕಾಣ್ತಾ ಇದೆ. ಯಾವ ಸ್ವರೂಪದ ರಾಜಕೀಯದ ಲೆಕ್ಕಾಚಾರ ಇದು ಮತ್ತು ಎಷ್ಟರ ಮಟ್ಟಿಗೆ ಇಂತಹ ನಿರ್ಧಾರಗಳನ್ನು ಕೈಗೊಳ್ಳೋದ್ರ ಮೂಲಕವಾಗಿ ಅವ್ರಿಗೆ ಯಶಸ್ಸನ್ನು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ಅಂತೇಳಿ ಅನ್ಸುತ್ತೆ ನಿಮಗೆ? ಅಲ್ಲಿರುವಂಥ ಒಟ್ಟು ರಾಜಕೀಯದ ಲೆಕ್ಕಾಚಾರ ಯಾವ ಸ್ವರೂಪದಲ್ಲಿ ಸಾಗ್ತಿದೆ ಅನ್ನುವಂಥದ್ದು? ಹರಿಪ್ರಸಾದ್, ಈ ಲೋಕಸಭಾ ಚುನಾವಣೆ ನಂತರ 3 ಅಸೆಂಬ್ಲಿ ಕ್ಷೇತ್ರಗಳಿಗೆ ಹೌದು ಉಪಚುನಾವಣೆ ಆಗ್ಬೇಕಾಗಿದೆ. ಅದು ನಿಮಗೆ ಗೊತ್ತಿರುವಂತದ್ದೇನೆ. ಅದ್ಯಾವುದು? ಸಂಡೂರು, ಮತ್ತೆ ಶಿಗ್ಗಾವಿ ಮತ್ತೆ ಚನ್ನಪಟ್ಟಣ. ಯಾಕೆಂದ್ರೆ ಈ 3 ಕ್ಷೇತ್ರಗಳನ್ನ ಪ್ರತಿನಿಧಿಸ್ತಾ ಇದ್ದಂತಹ ಶಾಸಕರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಅವರು ಗೆದ್ದು ಬಂದ್ರು. ಹಾಗಾಗಿ ಆ ಕ್ಷೇತ್ರಗಳು ಖಾಲಿಯಾಗಿದೆ. ಈಗ 6 ತಿಂಗಳೊಳಗಾಗಿ ಈ ಕ್ಷೇತ್ರಗಳಿಗೆ ಉಪಚುನಾವಣೆ ನಡಿಬೇಕಾಗಿದೆ. ಆದ್ರೆ ಈ 3 ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರೋದು ಚನ್ನಪಟ್ಟಣ. ಎಲ್ಲರ ಗಮನ ಚನ್ನಪಟ್ಟಣದ ಮೇಲೆ ಕೇಂದ್ರೀಕೃತ ಆಗಿದೆ. ಯಾಕೆ ಅಂತಂದ್ರೆ, ಎಷ್ಟರ ಮಟ್ಟಿಗೆ ಇದು ಅಂತಂದ್ರೆ, ಇವತ್ತು ಉಪಚುನಾವಣೆ ನಡೆದ್ರೆ ಚನ್ನಪಟ್ಟಣ ಉಪಚುನಾವಣೆ ಇಡೀ ರಾಜ್ಯದ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆದ್ರೆ ಎಷ್ಟು ಮಹತ್ವನೋ ಅದು ಅಷ್ಟೇ ಮಹತ್ವವನ್ನು ಇದು ಪಡ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ, ಈ 3 ಪ್ರಮುಖ ಪಕ್ಷಗಳಿವೆಯಲ್ಲ, ಕಾಂಗ್ರೆಸ್, BJP, JDS, ಈ 3 ಪಕ್ಷಗಳಿಗೆ ಈ ಕ್ಷೇತ್ರದಲ್ಲಿ ಸ್ಟೇಕ್ಸ್ ಆರ್ ಹೈ, ತುಂಬಾ ಸ್ಟೇಕ್ಸ್ ಇದೆ. ಆ 3 ಪಕ್ಷಗಳಿಗೆ ಈ ಕ್ಷೇತ್ರ ಅತ್ಯಂತ ಮಹತ್ವ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕ್ಷೇತ್ರ. ಉದಾಹರಣೆಗೆ ಕಾಂಗ್ರೆಸ್, ಅದರಲ್ಲೂ DK ಶಿವಕುಮಾರ್ ಮತ್ತೆ ಅವರ ತಮ್ಮ DK ಸುರೇಶ್ ಅವರ ಈಗ ರಾಜಕೀಯ ಜೀವನ್ ಮರಣದ ಪ್ರಶ್ನೆ ಆಗ್ಬಿಡತ್ತೆ ಇಲ್ಲಿ ಈ ಚನ್ನಪಟ್ಟಣ. ಯಾಕೆ ಅಂತಂದ್ರೆ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಆ ಲೋಕಸಭಾ ಚುನಾವಣೆಯನ್ನು ಉಪಯೋಗಿಸಿಕೊಂಡು ಆ ಒಕ್ಕಲಿಗ ಬೆಲ್ಟ್ ಅಲ್ಲಿ ಇರುವಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ತಾವು ಒಕ್ಕಲಿಗ ಲೀಡರ್ ಆಗಿ ಎಮರ್ಜ್ ಆಗಿ ಮುಂದಕ್ಕೆ ಚೀಫ್ ಮಿನಿಸ್ಟರ್ ಆಗ್ಬೇಕಲ್ಲ, ಅದರ ಒಂದು ಅವರ ದಾವೆಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಅನ್ಫಾರ್ಚುನೇಟ್ಲಿ ಫಾರ್ ಹಿಮ್ ಹಾಸನ ಬಿಟ್ರೆ ಎಲ್ಲಾ ಕಡೆ ಸೋಲಾಯ್ತು. ಅದರಲ್ಲೂ ಬಹಳ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ, ಇದು ಚನ್ನಪಟ್ಟಣ ಸೇರಿದಂತಹ ಒಂದು ಕ್ಷೇತ್ರ, ಅದು ಅಲ್ಲಿ ಸೋಲಾಗಿದ್ದು ಅವ್ರಿಗೆ ಬಹಳ ದೊಡ್ಡ ಹಿನ್ನಡೆ. ಅದಕ್ಕೆ ಈಗ ಹೇಗಾದ್ರೂ ಮಾಡಿ ಅಲ್ಲಿ ಅವರು ಮತ್ತೆ ಅದನ್ನ ಒಂದು ರಿಸ್ಟೋರ್ ಮಾಡ್ಕೋಬೇಕಾಗಿದೆ ಅನ್ನುವಂತ ಒಂದಿದೆ. ಹಾಗಾಗಿ ನನಗನ್ಸತ್ತೆ ಅವರು ಕನಕಪುರದಲ್ಲಿ ಗೆದ್ದು ಬಂದಿದ್ದಾರೆ. ಅದು ಚನ್ನಪಟ್ಟಣದಲ್ಲಿ ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ಮೋಸ್ಟ್ಲಿ ಈ ಮೇ ನಾಟ್ ಬಿ ಇಂಟ್ರೆಸ್ಟೆಡ್ ಇನ್ ಕಂಟೆಸ್ಟಿಂಗ್ ಫ್ರಮ್ ಚನ್ನಪಟ್ಟಣ. ಯಾಕೆ ಅಂತಂದ್ರೆ, ಈಗೆಲ್ಲ ಪ್ಯಾನಲಿಸ್ಟ್ ಗಳು ಮಾತಾಡ್ತಾರೋ ಹಾಗೆ
ಕನಕಪುರ ಬಿಟ್ಟು ಇಲ್ಲಿ ಬಂದು ಕನಕಪುರನ ಬೇರೆಯವರಿಗೆ ಅಂತ ಸುರೇಶ್ ಕೊಟ್ಟು ಈ ಸರ್ಕಸ್ ಎಲ್ಲ ಒಂದ್ ರೀತಿ ನೆಗೆಟಿವ್ ಕೂಡ ಆಗಬಹುದು. ಆದ್ರೆ ಅವ್ರೇನ್ ಮಾಡ್ತಾರೆ ಅಷ್ಟೊಂದು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಕಾ ಅಂತ ಒಂದು ಬೈ ಎಲೆಕ್ಷನ್ ಅನ್ನ ಅಷ್ಟೊಂದು ಪ್ರತಿಷ್ಠೆಯಾಗಿ ಒಂದು ಬೈ ಎಲೆಕ್ಷನ್ ಅನ್ನ ತೆಗೆದುಕೊಳ್ಬೇಕಂತ ಅಗತ್ಯತೆ ಇದೆಯಾ ಅಂತ? ಹೌದು, ಅವರು ಆ ಜಿಲ್ಲೆಯವರು ಹೌದು, ಅವರು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಹೌದು, ಅವರು KPCC ಅಧ್ಯಕ್ಷರು ಹೌದು, ಅವರು ತಮ್ಮ ಸೋತಿರೋದು ಹೌದು, ಇವೆಲ್ಲವೂ ಕೂಡ ಸತ್ಯನೇ. ಆದರೆ ನಮ್ಮ ಹಳ್ಳಿ ಕಡೆಗಳಲ್ಲಿ ಹೇಳುವಂತಹ ಮಾತಿನ ಪ್ರಕಾರವಾಗಿದೆ, ಹರ್ಷದ ಕೂಳಿಗಾಗಿ ವರ್ಷದ ಕೂಳು ಬಿಡಬೇಕಾ ಅಂತ ಒಂದು ಮಾತನ್ನು ಹೇಳ್ತೀವಿ. ಅದೇ ಸ್ವರೂಪದಲ್ಲಿ ಇದು ಯಾವುದೋ ಒಂದು ಬೈ ಎಲೆಕ್ಷನ್ಗೆ ಬೇಕಾಗಿ ತಾನು ಗೆದ್ದಿರುವಂತಹ ಚುನಾವಣೆಯನ್ನು ಮತ್ತು 5 ವರ್ಷ ತನಗೆ ಕೊಟ್ಟಿರುವಂತಹ ಅಧಿಕಾರವನ್ನ ಇಲ್ಲಿ ಪಣಕ್ಕಿಡಬೇಕಾ ಅಂತ ಇವರು. ನನಗನ್ಸೋ ಪ್ರಕಾರ ಹರಿಪ್ರಸಾದ್ ಅವರು ವರ್ಷದ ಕೂಳನ್ನ ಅರ್ಷದ ಕೂಳಗಾಗಿ ಬಿಡೋದಿಲ್ಲ, ಚನ್ನಪಟ್ಟಣಕ್ಕೆ ಅವ್ರು ಬರೋದಿಲ್ಲ. ಆದ್ರೆ ಈ ಪ್ರದೇಶದಲ್ಲಿ ಒಕ್ಕಲಿಗ ಬೆಲ್ಟ್ ಅಲ್ಲಿ ಅವ್ರು ಮತ್ತೆ ಮರುಸ್ಥಾಪನೆ ಮಾಡ್ಕೋಬೇಕಾಯ್ತು ಅವ್ರ ಪ್ರಾಬಲ್ಯವನ್ನ ಅನ್ನೋದು ಇಂಪಾರ್ಟೆಂಟ್ ಇದೆ. ಹಾಗಾಗಿ ಚನ್ನಪಟ್ಟಣ ಗೆಲ್ಲಬೇಕಾಗಿತ್ತು. ಗೆಲ್ಲೋದಕ್ಕೆ ಅವರೊಂದು ಸ್ಟೇಜ್ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇನೆ. ಇದು DK ಶಿವಕುಮಾರ್ ಅವರ ಭಾಗ. ಆದ್ರೆ ಈಗ JDS ಗೆ ಬನ್ನಿ, ಅದು ಕುಮಾರಸ್ವಾಮಿ ಅವರ ಕ್ಷೇತ್ರ ಆಗಿತ್ತು, ಅದನ್ನ ಅವರು ಅಂದ್ರೆ ವೆಕೇಟ್ ಮಾಡಿದ್ದಾರೆ. ಅವ್ರಿಗೆ ಸಾಮಾನ್ಯವಾಗಿ JDS-ಗೆ ಈಗ ಆ JDS ನಮ್ದು ಹೋಲ್ಡಿಂಗ್ ಸೀಟು ಅದು ನಾವೇ ತಗೊಳ್ಬೇಕು ಅನ್ನುವಾಗ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಬರ್ತಾರ ಅನ್ನೋದು ಒಂದು. ಆದ್ರೆ ಹಂಗ್ ತಗೊಳ್ಳುವಾಗ ಕಷ್ಟ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಯೋಗೇಶ್ವರ್ BJP ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಯಾಂಡಿಡೇಟ್, ಅವರು ಅಲ್ಲೇ ಆಸ್ಪಿರೆಂಟ್ ಆಗಿದ್ದಾರೆ. ಹಾಗಾಗಿ BJP ಮತ್ತೆ JDS ಮೈತ್ರಿಯಲ್ಲಿ ಅದು ಬಹಳ ದೊಡ್ಡ ಒಂದು ಏನಂದ್ರೆ ಚರ್ಚೆಯನ್ನ ಒಂದ್ ರೀತಿಯಲ್ಲಿ ಬಾರ್ಗೇನ್ ಅನ್ನ ಇದು ಕ್ರಿಯೇಟ್ ಮಾಡುವಂತ ಒಂದು ಸಂಭವ ಇರುತ್ತೆ. ಹಾಗಾಗಿ ಈ ಮೂರೂ ಪಾರ್ಟಿಗಳಿಗೆ ಈ ಚನ್ನಪಟ್ಟಣ ಅನ್ನೋದು ಬಹಳ ಮುಖ್ಯವಾಗಿದೆ. ಅದರಲ್ಲೂ ಕುಮಾರಸ್ವಾಮಿ ಅವರು ಅವ್ರ ಸಮಸ್ಯೆ ಏನು ಅಂತಂದ್ರೆ, ಈಗ ಒಂದ್ ವೇಳೆ ಯೋಗೇಶ್ವರ್ ಬಿಟ್ಕೊಟ್ಬಿಡು ಅಂತ ಅನ್ಕೊಳ್ಳಿ, ಯೋಗೇಶ್ವರ್ ಒಂದು ಕಾಲದಲ್ಲ ಸ್ಟಿಲ್ ರೀಸೆಂಟ್ ಪಾಸ್ಟ್ ಅಲ್ಲಿ ಅವರ ಬದ್ಧ ಶತ್ರು ಅಲ್ಲಿ. ಹೌದು, DK ಶಿವಕುಮಾರ್ ಭದ್ರ ಶತ್ರು. ಇಲ್ಲಿ ಟ್ರಯಾಂಗ್ಯುಲರ್ ಶತ್ರುತ್ವ ಇದೆ. ಈ ಗೌಡ್ರ ಗದ್ಲ ಅಂತಾರಲ್ಲ, ಈ 3 ಜನ ಒಕ್ಕಲಿಗರ ಗೌಡ್ರೆ, ಈ ಗೌಡ್ರುಗಳು ಈ 3 ಕೂಡ ಟ್ರಯಾಂಗ್ಯುಲರ್ ಆಗಿ ಫೈಟ್ ಮಾಡ್ತಾ ಇದ್ರು. ಇದರಲ್ಲಿ ಇಬ್ರು ಜೊತೆ ಸೇರ್ಕೊಂಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಯೋಗೇಶ್ವರ್ಗೆ ಬಿಟ್ಕೊಟ್ಬಿಟ್ರೆ, ಯೋಗೇಶ್ವರ್ ಅಲ್ಲಿ ಸ್ಥಾಪನೆ ಆಗ್ಬಿಟ್ರೆ ಅವ್ರ ಕ್ಷೇತ್ರ ಹೋದಂಗಾಗತ್ತೆ. ಅದು ಅವ್ರ ತಲೆನೋವು. ಕುಮಾರಸ್ವಾಮಿ ಅವ್ರಿಗೆ ಇದು ಡಿಕೆ ಶಿವಕುಮಾರ್ ಅವ್ರಿಗೆ ಏನಂತಂದ್ರೆ, ಇಲ್ಲಿ ನಾನು ಗೆದ್ದು ತೋರಿಸಲೇಬೇಕಾದಂತ ಒಂದು ಪರಿಸ್ಥಿತಿ. ಯಾಕೆಂದ್ರೆ ನೆಕ್ಸ್ಟ್ ಮುಂದಿನ ವರ್ಷ 2.5 ವರ್ಷ ಆದ್ಮೇಲೆ ಅವ್ರಿಗೆ ಏನಂತಂದ್ರೆ ಸಿದ್ದರಾಮಯ್ಯ ಅವರಿಂದ ಅಧಿಕಾರ ಹಸ್ತಾಂತರ ಆಗ್ಬೇಕು ಅಂತಿದೆ. ಅಷ್ಟರಲ್ಲಿ ಇವರು CM ಮೆಟೀರಿಯಲ್ ಆಗಿ ಎಮರ್ಜ್ ಆಗ್ಬೇಕಾಗಿದೆ. ಇವ್ರಿಗೆ ಪ್ರತಿಯೊಂದು ನೆಗೆಟಿವ್ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ನಾವು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೊಂದು ವರದಿಯನ್ನು ತೋರಿಸ್ಬೇಕು. ಯಾಕಂದ್ರೆ ಒಂದ್ ಕಡೆಯಲ್ಲಿ ಉಪಮುಖ್ಯಮಂತ್ರಿ ಅವರು ಸ್ವತಃ ತಾನು ಅಲ್ಲಿ ಹೋಗಿ ಎಲೆಕ್ಷನ್ ನಿಲ್ತೀನಿ ಅನ್ನುವಂತಹ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರು ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಿಂತರೆ ಅವ್ರು ಗೆದ್ರೆ ಓಕೆ, ಗೆಲ್ಲದೆ ಇದ್ರೆ ಏನು ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಅದೇ ಸಂದರ್ಭದಲ್ಲಿನೇ ಉಪಮುಖ್ಯಮಂತ್ರಿ ಸ್ಥಾನಮಾನ ನಮಗೂ ಬೇಕು, ನಮ್ಮ ಸಮುದಾಯಗಳಿಗೂ ಬೇಕು ಅನ್ನುವಂತಹ ಕೂಗು ಕಾಂಗ್ರೆಸ್ನಲ್ಲಿನೇ ಶುರುವಾಗಿರುವಂಥದ್ದು. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಸೋತಿರೋ DK ಬ್ರದರ್ಸ್ಗೆ ಇದೀಗ ಚನ್ನಪಟ್ಟಣದಲ್ಲಿ ಪ್ರತಿಷ್ಠೆ. ಒಂದು ವೇಳೆ ಚನ್ನಪಟ್ಟಣವೂ ಕೈಬಿಟ್ಟು ಹೋದ್ರೆ ಹೈಕಮಾಂಡ್ ಮಟ್ಟದಲ್ಲಿ DK ಶಿವಕುಮಾರ್ ಪೊಲಿಟಿಕಲ್ ಇಮೇಜ್ಗೆ ಧಕ್ಕೆ ಆಗೋದು ನಿಶ್ಚಿತ. ಉಪಮುಖ್ಯಮಂತ್ರಿ ಪಟ್ಟಕ್ಕೂ ಕುತ್ತು ಬಂದರೂ ಅಚ್ಚರಿಯಿಲ್ಲ. ಹಾಗಾಗಿ ರಾಜ್ಯದ ಸರ್ವ ಸಮುದಾಯಗಳ ನಾಯಕರಿಂದ ಇದೀಗ ಸಮುದಾಯಕ್ಕೊಂದು ಉಪಮುಖ್ಯಮಂತ್ರಿ ಹುದ್ದೆಯ ಬೇಡಿಕೆ ಕೇಳುತ್ತಿದೆ. ಮೊನ್ನೆ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಆಯಿತು. ಇದೀಗ KN ರಾಜಣ್ಣ ಸರದಿ. ರಾಜ್ಯದಲ್ಲಿ ಸಮುದಾಯ ಆಧಾರಿತ DCM ಹುದ್ದೆ ಆಗಬೇಕು ಎಂಬುದು ರಾಜಣ್ಣ ಮನವಿ. ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅದಕ್ಕೆ ಚಾಲನೆ ಆಗಿರಲಿಲ್ಲ. ಈಗ ಮೊನ್ನೆ ಜಮೀರ್ ಅವರು ಹೇಳಿದ್ದಾರೆ, ಮತ್ತೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೇನೆ, ಮತ್ತೆ ಬಹಳಷ್ಟು ಜನ ಕ್ಯಾಬಿನೆಟ್ ಸಚಿವರು ಕೂಡ ಈ ಒಂದು ಅಭಿಪ್ರಾಯಕ್ಕೆ ಸಹಮತ ಇದೆ. ಅಂತಿಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನ್ ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ಧರು ಕೂಡ ಇರ್ತೇವೆ. ಸಹಕಾರ ಸಚಿವ KN ರಾಜಣ್ಣ ಮಾತಿಗೆ ಸ್ವಪಕ್ಷದಲ್ಲೇ ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ. ಪಾರ್ಟಿ ತೀರ್ಮಾನ ಮಾಡ್ತೀವಿ. ನನಗೆ ಅವೆಲ್ಲ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. ಅಲ್ಲ, ಎಲ್ಲಾ ಸಮುದಾಯಕ್ಕೂ ಕೊಡಬೇಕಲ್ಲ. ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ. ಎಲ್ಲಾ ಸಮುದಾಯದವರು ಅರ್ಹತೆ ಇದೆ, ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಕೂಡ ಹಕ್ಕಿದೆ ಕೇಳೋದು. ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಬಾರ್ದಂತ ಯಾರ್ದು ಇಲ್ಲ. ಆದ್ರೆ DCM ಮಾಡೋದ್ರಿಂದಾನೇ ಎಲ್ಲಾನು ಆಗುತ್ತೆ ಅಂದಿದ್ರೆ ಮತ್ತೆ CM ಒಬ್ರು ಇರ್ಲಿ, ಇಡೀ ಕ್ಯಾಬಿನೆಟ್ DCM ಆಗ್ಬಿಡ್ಲಿ, ಆಗುತ್ತಾ? ಆಮೇಲೆ DCM ಮಾಡೋದ್ರಿಂದ ಸಮುದಾಯಗಳು ಓಲೈಕೆ ಆಗುತ್ತೆ ಅಥವಾ ನಮ್ಮ ಜಿಲ್ಲೆ ಒಂದ್ ಸೈಡ್ ಆಗುತ್ತೆ ಅಂದಿದ್ರೆ
ಮತ್ತೆ ಎಲ್ಲರೂ ಇದೇ ರಣತಂತ್ರ ಯೂಸ್ ಮಾಡ್ತಾ ಇದ್ರಲ್ಲ. ಹೈಕಮಾಂಡ್ ಏನು ಯಾವ್ದ್ರ ಬಗ್ಗೆ ಹೇಳಿಲ್ಲ. ಅವ್ರವ್ರ ವೈಯಕ್ತಿಕ ಕೇಳ್ಬೋದು, ಯಾರು ಬೇಕಿದ್ರೆ ಏನ್ ಬೇಕಿದ್ರೆ ಕೇಳಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಕ್ಕಿದೆ. ಸೊ ದೇರ್ ಇಸ್ ನಥಿಂಗ್ ಮಚ್ ಅಬೌಟ್ ದಟ್. ಕರೆದು ಕೊಟ್ರೆ ಯಾರು ಒಲ್ಲೆತ್ತಾರೆ? ನಿಭಾಯಿಸುವ ಶಕ್ತಿ ಎಲ್ಲರಿಗೂ ಐತಿ. ಅವ್ರು ಸಲಹೆ ಹೇಳಿದ್ದಾರೆ, ಎಲ್ಲರಿಗೆ ಎಲ್ಲ ಜಾತಿ ಜನಾಂಗದವರು ಒಂದು ಅಧಿಕಾರ ಇದರಲ್ಲಿ ಇರಬೇಕು. ತನ್ಮೂಲಕ ಆ ಸಮಾಜಗಳಿಗೆ ನ್ಯಾಯ ಕೊಡ್ಸೋಕ್ಕೆ ಶಕ್ತಿ ಇದೆ. ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಸರ್ವ ಜನಾಂಗಕ್ಕೂ ಅವಕಾಶ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸದ್ಯದಲ್ಲೇ ಕೆಲ ಹಿರಿಯ ಸಚಿವರ ಸಭೆಗೆ ತಯಾರಿ ನಡೆದಿದೆ. ಸಮಾನ ಮನಸ್ಕ ಸಚಿವರೆಲ್ಲರೂ ಒಂದೆಡೆ ಸೇರಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಪ್ರಯತ್ನ ಆಗ್ತಿದೆ. ಲೋಕಸಭೆಯಲ್ಲಿ ಆಗಿರೋ ಮೈತ್ರಿ ಕಮಾಲನ್ನ ತಡೆಯೋದೇ ಇದರ ಮುಖ್ಯ ಉದ್ದೇಶ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ದೃಷ್ಟಿಯಿಂದ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಅನಿವಾರ್ಯ ಅನ್ನೋದು ಸಚಿವರ ವಾದ. ದಲಿತ, ಮುಸ್ಲಿಂ, ವೀರಶೈವ ಸಮುದಾಯಗಳಿಗೆ ಆದ್ಯತೆ ನೀಡಿದ ಬಲವು ಚುನಾವಣೆಗೆ ಸಹಕಾರಿಯಾಗಲಿದೆ. ತಮ್ಮ ಎಲ್ಲ ಅಭಿಪ್ರಾಯಗಳನ್ನು ನೇರವಾಗಿ ಹೈಕಮಾಂಡ್ ಮುಂದೆಯೇ ಇಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಲೋಕಸಭೆ ಚುನಾವಣೆ ನಂತರ ಇದೆಲ್ಲ ನೋಡೋಣ ಎಂದಿದ್ದ ಹೈಕಮಾಂಡ್ಗೆ ಈಗಿಂದಲೇ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದೆ ಒಂದು ಟೀಮ್. ಇದು ಸಹಜವಾಗೇ ಡಿಕೆ ಶಿವಕುಮಾರ್ ಬಣದಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ಈ ಮಧ್ಯೆ ಡಿಸಿಎಂ ಹುದ್ದೆ ಫೈಟ್ಗೆ ಕಾಂಗ್ರೆಸ್ ಕಾಲೆಳೆದಿದೆ ಬಿಜೆಪಿ. ಸರ್ಕಾರದ ಆಡಳಿತದಲ್ಲಿ ದಿನ ಬೆಳಗಾದರೆ ಡಿಸಿಎಂ ಹುದ್ದೆಗಾಗಿ ಕಿತ್ತಾಟ, ಸಚಿವ ಸ್ಥಾನಕ್ಕಾಗಿ ಗುದ್ದಾಟ, ಅನುದಾನಕ್ಕಾಗಿ ಶಾಸಕರ ಹೋರಾಟ, ಲೂಟಿ ಮಾಡುವುದಕ್ಕೆ ನಿರಂತರ ಪೈಪೋಟಿ. ಕನ್ನಡಿಗರ ಕಲ್ಯಾಣ ಮರೆತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿನ ಕಾದಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಬಣ ರಾಜಕೀಯ ಒಳಜಗಳ ಒಂದು ದಿನ ವಿಸ್ಫೋಟಗೊಂಡು ಸರ್ಕಾರ ಪತನಗೊಳ್ಳುವುದು ಗ್ಯಾರಂಟಿ ಎಂದು ಪೋಸ್ಟ್ ಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದು ಕಡೆ ಪ್ರತಿಪಕ್ಷದವರು ಸರ್ಕಾರ ಉದುರಿ ಬೀಳುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ DCM ಹುದ್ದೆಯ ಮೊದಲ ಅರ್ಜಿ ಬರೆದಂಥವರು ರಾಜಣ್ಣ ಅವರು ಈಗ ಹೇಳ್ತಾ ಇದ್ದಾರೆ ಎಲ್ಲ ಸಮುದಾಯದವ್ರಿಗೂ ಕೂಡ ಸಿಕ್ಕಿದ್ರೆ ಒಳ್ಳೆಯದು. ಹಿಂದೆನೇ ಅವರು ಈ ಅರ್ಜಿನ ಬರೆದಿದ್ರು, DCM ಹುದ್ದೆನ ಹಂಚಿಕೆ ಮಾಡಬೇಕು, ಎಲ್ಲ ಸಮುದಾಯಗಳಿಗೆ ಕೊಡಬೇಕು, 3, 4, 5 ಈ ಥರದ ಮಾತುಗಳು ಬಂದಂಥವರು ರಾಜಣ್ಣವರು. ಸ್ವತಃ ತಮ್ಮ ಜಿಲ್ಲೆಯಲ್ಲಿ ಮಾತ್ರ ಪಕ್ಷವನ್ನು ಗೆಲ್ಲಿಸೋದಕ್ಕೂ ಕೂಡ ಅವರಿಗೆ ಸಾಧ್ಯ ಆಗದೇ ಇರುವಂಥದ್ದು ಮತ್ತೊಂದು ರಾಜಕೀಯದ ಬೆಳವಣಿಗೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೇಳಿರುವಂಥದ್ದು. ನಿಖಿತ್ ರಾಜ್ ಮೌರ್ಯ ಅವರೇ, ಇಲ್ಲಿ ಯಾವ ಸ್ವರೂಪದಲ್ಲಿ ಈಗ ಉಪಮುಖ್ಯಮಂತ್ರಿ ಆಗುತ್ತೆ ಅಂತ ಉಪಮುಖ್ಯಮಂತ್ರಿ ಬೇಕು ಅನ್ನೋದನ್ನ ಕೇಳ್ತಾರೆ. ಎಷ್ಟು ಮಾಡ್ತಾರೆ, ಯಾವಾಗ ಮಾಡ್ತಾರೆ? ಅವತ್ತು ಹಿಂದೆ ಕಳೆದ ಬಾರಿ ಕೇಳಿದಾಗ ಇಲ್ಲ ಈಗ ಬೇಡ, ಸದ್ಯಕ್ಕೆ ಸುಮ್ಮನಿರಿ ಅಂತೇಳಿ ಖರ್ಗೆ ಅವರು ಹೇಳಿದರು ಅನ್ನೋಂಥ ಮಾತನ್ನು ಕೇಳಿದ್ರು. ಮತ್ತು ಖರ್ಗೆ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಮಾಡಿದರು. ಅವಾಗ ಕೂಡ ಎಲೆಕ್ಷನ್ ಟೈಮ್ ಇದು ಯಾರು ಕೂಡ ಇಂಥವ್ರು ಮಾತಾಡಬಾರ್ದು ಅಂತ ಹೇಳಿದರು. ಈಗ ಎಲೆಕ್ಷನ್ ಮುಗಿದಿದೆ, ಸೊ ಕಾಲ ಹತ್ತಿರ ಬಂದಿದೆ ಅಂತಲ್ಲ. ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಸರ್, ಲೋಕಲ್ ಬಾಡಿ ಎಲೆಕ್ಷನ್ ಬರ್ತದೆ. ಭಾಳ ಮುಖ್ಯವಾಗಿ ಏನು ಅಂದರೆ ಇದೊಂದು ಸರ್ಕಾರ ಅನೇಕ ಚುನಾವಣೆಗಳನ್ನು ಮೇಲಿಂದ ಮೇಲೆ ಫೇಸ್ ಮಾಡ್ತಾನೆ ಇರ್ತದೆ. ಉಪಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತದೆ. ಚುನಾವಣೆ ಅನ್ನೋ ಕಾರಣಕ್ಕೋಸ್ಕರ ಇದು ಸುಮ್ಮನೆ ಇರಿ ಅಂತಲ್ಲ. ಒಂದೇನು ಅಂದರೆ ಪಕ್ಷಕ್ಕೆ ತಂದೆ ಆದಂಥ ಒಂದಷ್ಟು ನಿಯಮಗಳಿರ್ತವೆ. ಯಾವುದನ್ನು ನಾವು ಒಳಗಡೆ ಮಾತಾಡಬೇಕು ಅದನ್ನು ಒಳಗಡೆ ಮಾತಾಡ್ತೀವಿ, ಯಾವುದನ್ನು ಹೊರಗಡೆ ಸಾರ್ವಜನಿಕವಾಗಿ ಮಾತಾಡಬೇಕು ಅದನ್ನು ಸಾರ್ವಜನಿಕವಾಗಿ ಮಾತಾಡೋಣ. ಸೊ ಒಳಗೆ ಮಾತಾಡೋಣ ಅಂತ ಅಷ್ಟೇ ಅದು. ಸೊ ಅದು ಚುನಾವಣೆ ಆಗಿದ ತಕ್ಷಣ ಮತ್ತೆ ಮಾತಾಡಬೇಕು ಅಂತ ಹಾಗಲ್ಲ, ಅದು ಒಳಗಡೆ ನಾವು ಕೂತು ಮಾತಾಡೋಣ ಇರಿ ಅಂತ. ಸೊ ಹೀಗಾಗಿ ನನಗನ್ಸುತ್ತೆ ಬಹುಶಃ ಎಲ್ಲರೂ ಇದಕ್ಕಾಗಲಿ ಪ್ರತಿಕ್ರಿಯಿಸಿದರು. ಪ್ರಿಯಾಂಕ್ ಖರ್ಗೆ ಸಾಹೇಬರು ಪ್ರತಿಕ್ರಿಯಿಸಿದರು, ಇದೇ ಮಾತಿಗೆ ಶಿವಕುಮಾರ್ ಸಾಹೇಬರು ಪ್ರತಿಕ್ರಿಯಿಸಿದರು, ಇವರು ಪ್ರತಿಕ್ರಿಯಿಸಿದರು, ತಿಮ್ಮಾಪುರ ಅವರು ಪ್ರತಿಕ್ರಿಯಿಸಿದರು, ಸುರೇಶ್ ಅವರು DK ಸುರೇಶ್ ಅವರು ಪ್ರತಿಕ್ರಿಯಿಸಿದರು. ಎಲ್ಲರ ಪ್ರತಿಕ್ರಿಯೆ ಕೂಡ ಏನಿತ್ತು, ಪಕ್ಷ ತೀರ್ಮಾನ ಏನು ಮಾಡುತ್ತೆ ಅದರಂತೆ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ನೀವು ಹೇಳಿದ ಮಾತು ಭಾರಿ ಒಂದು ಜೋಕ್ ನೆನಪಾಯ್ತು ನನಗೆ. ಇವಾಗಲೇ ಇದೇನು ಉದುರು ಬೀಳುತ್ತೆ ಅಂತೇನೋ ಒಂದು ಪದವನ್ನು ಬಳಸಿದ್ರಿ ನೀವು. ಬಹುಶಃ ಅದು ನನಗೆ ನೆನಪಾದಾಗ ಹಿಂದೆ JH ಪಟೇಲ್ರು ಕೂಡ BJP ಅವರು ಟ್ವೀಟ್ ಇತ್ತಲ್ಲ, ಸರ್ಕಾರ ಈಗ ಬೀಳುತ್ತೆ ಆಗ ಬೀಳುತ್ತೆ ಇವರು ಕಚ್ಚಾಟದಲ್ಲಿ ಬೀಳುತ್ತೆ ಅಂತ BJP ಅವರು ಟ್ವೀಟ್ ಮಾಡಿ ನೋಡ್ತಾರೆ. 135 ಸಂಖ್ಯೆಗಳನ್ನು ತಗೊಂಡು ಗೆದ್ದಿರುವಂಥ ಕಾಂಗ್ರೆಸ್ ಸರ್ಕಾರನ BJP ಅವರು ಇನ್ನೂ ಅದೇ ಭ್ರಮೆಯಲ್ಲಿದ್ದಾರೆ. ಅಲ್ಲಿ ಇಲ್ಲಿ ಬೀಳಿಸ್ದಂಗೆ ಇಲ್ಲೂ ಬೀಳಿಸ್ತೀವಿ ಅನ್ನೋ ಭ್ರಮೆಯಲ್ಲಿದ್ದಾರೆ. ಅವ್ರು ಬೀಳಿಸುವ ರೀತಿಯಲ್ಲಿ ನೀವು ಕೂಡ ಮಾತಾಡ್ತಿರ್ತೀರಲ್ಲ ಅಂತ ನಾವು ಹಿಂಗೇನೆ ಇರೋದು ಅಂತ ತೋರಿಸ್ಕೊಂಡು ಹೋದ್ರೆ. 5 ವರ್ಷದ ನಾಟಕಕ್ಕೆ, ರಾಜಕೀಯದ ನಾಟಕಕ್ಕೆ ಜನ ಕಳಿಸಲಿಲ್ಲ ನಿಮ್ಮನ್ನ, ಅಧಿಕಾರ ನಡೆಸಿ ಇಂದ ಕಳಿಸಿದ್ದು. ಅಧಿಕಾರ ನಡೆಸಬೇಕಲ್ವೇ? ಅದು ಬಿಟ್ಬಿಟ್ಟು 6 ತಿಂಗಳಿಗೆ 3 ತಿಂಗಳಿಂದ ಶುರು ಆಗಿತ್ತು. ಫಸ್ಟ್ ಅರ್ಜಿಯನ್ನ ಹಾಕದಂತವ್ರು ನಾನು ಹೇಳಿದ್ನಲ್ಲ, ಫಸ್ಟ್ 3 ತಿಂಗಳಲ್ಲೇ ಶುರು ಮಾಡಿದ್ರು DCM ಶುರು ಆಗಬೇಕು ಅಂತ ಹೇಳುವಂಥದ್ದು. ಇದಕ್ಕಾಗಿ ನಿಮ್ಮನ್ನ ಜನ ಕಳಿಸಿದ್ರೇನು? ರಾಜ್ಯದಲ್ಲಿ ಆಡಳಿತ ನಡೆಸಿದ್ರಿ 135 ಕೊಟ್ಟ ತಕ್ಷಣ 135 ಭಾಗಗಳಾಗಬಾರ್ದಲ್ವಾ? ನಮಗೆ 135 ಸೀಟ್ ಕೊಟ್ಟಿದ್ದಕ್ಕಾಗಿ ಖಂಡಿತವಾಗಿಯೂ ಜನ ಯಾವುದೇ ಅನ್ಯಾಯಕ್ಕೊಳಗಾಗಿಲ್ಲ. ಕರ್ನಾಟಕ ಜನರಿಗೆ ಇವತ್ತು ಉಚಿತವಾದ ವಿದ್ಯುತ್ ಸಿಕ್ಕಿದೆ, ಕರ್ನಾಟಕ ಜನರಿಗೆ ಹೆಣ್ಣು ಮಕ್ಕಳಿಗೆ ಉಚಿತವಾದ ಬಸ್ ಸಿಕ್ಕಿದೆ, ಈ ರಾಜ್ಯದ ಬಡ ಮಹಿಳೆಯರ ಅಕೌಂಟಿಗೆ ಇವತ್ತು ತಿಂಗಳಿಗೆ 2,000 ರೂಪಾಯಿ ಹಣ ಹೋಗ್ತಾ ಇದೆ, ಇವತ್ತು 5 kg ಅಕ್ಕಿ ಮತ್ತು 5 kgಗೆ ಹಣ ಹೋಗ್ತಾ ಇದೆ.
ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣಕಾರಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೊರಟಂತ ಸರ್ಕಾರ ನಿರುದ್ಯೋಗಿ ಯುವಕರಿಗೆ ಅವರ ಅಕೌಂಟ್ಗೆ 3,000 ರೂಪಾಯಿ ತೋರಿಸಿದೀವಿ ಸರ್. ಈ ಕೆಲಸ ಮಾಡಿ ತೋರಿಸಿದೀವಿ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಹಂಗಾದ್ರೆ ಪ್ರತಿನಿತ್ಯವೂ ಕೂಡ ಒಬ್ಬೊಬ್ರು ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಓಡಾಡಬಹುದು. ದಯವಿಟ್ಟು ಇದು ವಿಶ್ವಾಸ ಮೂಡಿಸುವ ಪ್ರಯತ್ನನ, ಆಡಳಿತದ ಮೇಲೆ ವಿಶ್ವಾಸ ಮೂಡಿಸುವ ನಿಖೇತ್ ಅವರು ಬರ್ತೀನಿ ನಿಖೇತ್ ಅವರೇ, ಆಡಳಿತದಲ್ಲಿ ವಿಶ್ವಾಸ ಮೂಡಿಸುವ ಲಕ್ಷಣ ಇದು. ನೋಡಿ ಹರಿಪ್ರಸಾದ್, 136 ಸ್ಥಾನಗಳನ್ನು ಕಾಂಗ್ರೆಸ್ಗೆ ಈ ರಾಜ್ಯದ ಜನ ಕೊಟ್ಟರು. 135 ಸ್ಥಾನವನ್ನು ಬಿಜೆಪಿ 136 ಸ್ಥಾನವನ್ನು ಈ ರಾಜ್ಯದಲ್ಲಿ ಜನತೆ ಕೊಟ್ಟರು. ಅವರು 100 ಡೇಸ್ಗೆ 100 ದಿನ ಮುಗಿಯೋದಕ್ಕಿಂತ ಪ್ರಾರಂಭದಲ್ಲೇ ಬಸವರಾಜ ರಾಯರೆಡ್ಡಿ ಪತ್ರ ಬರೀತಾರೆ, 20 ಜನ ಕೈಲಿ ಸೈನ್ ಹಾಕ್ಸ್ಕೊಂಡು. ರಾಜಣ್ಣ ಒಂದು ರೀತಿ ಮಾತಾಡ್ತಾರೆ. ಇದು ಒಂದೇನಂತ ಹೇಳಿದ್ರೆ, ಈ ಬ್ಯಾಕ್ವರ್ಡ್ ಕಮ್ಯುನಿಟಿ ಜನ, SC ST ಮೈನಾರಿಟೀಸು OBC ಜನ ಕಾಂಗ್ರೆಸ್ಗೆ ವೋಟ್ ಹಾಕಿ 135 ಸ್ಥಾನ ಬಂತಲ್ವಾ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಯಾಕೆ ಒಬ್ಬ ದಲಿತನ ಉಪಮುಖ್ಯಮಂತ್ರಿ ಮಾಡ್ಕೋಬಾರ್ದಾಗಿತ್ತು? ಯಾಕೆ ಇವರು OBC ಆದಮೇಲೆ ಇನ್ನೊಬ್ಬ ಲಿಂಗಾಯತನೊಬ್ಬನ ಉಪಮುಖ್ಯಮಂತ್ರಿ ಮಾಡ್ಕೋಬಾರ್ದಾಗಿತ್ತು? ಮತ್ತೊಬ್ಬ ಈಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಒಬ್ಬ ದಲಿತನ ಉಪಮುಖ್ಯಮಂತ್ರಿ ಮಾಡ್ಕೊಂಡ್ರು, ಒಬ್ಬ ಒಕ್ಕಲಿಗನ ಉಪಮುಖ್ಯಮಂತ್ರಿ ಮಾಡ್ಕೊಂಡ್ರು, ಮತ್ತೊಬ್ಬ ಲಿಂಗಾಯತನ ಉಪಮುಖ್ಯಮಂತ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯನಿಗೆ ಈ ಪವರ್ನ ಡಿಸೆಂಟ್ರಲೈಸ್ ಮಾಡೋದಕ್ಕೆ ಒಂದು ರೀತಿ ಮುಜುಗರ. DK ಶಿವಕುಮಾರು ಸಿದ್ದರಾಮಯ್ಯ ಇಬ್ಬರೇ ಇರಬೇಕಾ? ರಾಜಣ್ಣ ಕೇಳಲು ತಪ್ಪಿನ ಮಾಡಿ ಮೂರು ಉಪಮುಖ್ಯಮಂತ್ರಿ ಮಾಡಿ 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವರು ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡಿ ತಪ್ಪೇನಿದೆ? ಸಂವಿಧಾನದ ಬಗ್ಗೆ ಮಾತಾಡ್ತೀರಾ, ಸಂವಿಧಾನದ ಆಶಯದ ಬಗ್ಗೆ ಮಾತಾಡ್ತೀರಾ, ಸಂವಿಧಾನ ಪುಸ್ತಕವನ್ನು ಕೈಲಿಡ್ಕೊಂಡಿರ್ತೀರ. ಕೂಡಿ ಅಂಬೇಡ್ಕರ್ ಅವ್ರಿಗೆ ಗೌರವ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು 7.5 ವರ್ಷಗಳ ಮುಖ್ಯಮಂತ್ರಿ ಆದಮೇಲೆ ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡಿ, ಒಬ್ಬ ದಲಿತನ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಒಬ್ಬ ಮೈನಾರಿಟೀಸ್ನ ಉಪಮುಖ್ಯಮಂತ್ರಿ ಮಾಡ್ಕೊಳ್ಳಿ. ಯಾವಾಗಲೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು ನೀವು ಯಾಕೆ ಆಗಬಾರ್ದು? ತಪ್ಪೇನಿದೆ ಕೇಳೋದ್ರಲ್ಲಿ? ರಾಜಣ್ಣ ಕೇಳೋದ್ರಲ್ಲಿ ತಪ್ಪೇನಿದೆ? ಪರಮೇಶ್ವರರು, ಖರ್ಗೆ ಅವರು ಯಾಕೆ ಮುಖ್ಯಮಂತ್ರಿಗಳಾಗಬಾರ್ದು? ಅವರು 135 ಸೀಟ್ ಕೊಟ್ಟಿರೋದು ಏನಕ್ಕೋಸ್ಕರ? ಅವ್ರಿಗೆ ತಮ್ಮ ಸಮುದಾಯಗಳಿಗೂ ಒಂದು ಸ್ಥಾನಮಾನ ಸಿಗಲಿ ಅಂತಲ್ವಾ? ಆಯಿತು, DK ಶಿವಕುಮಾರ್ ಅವರು 2.5 ವರ್ಷ ಆದಮೇಲೆ ಇನ್ನೊಬ್ರು ಬಿಟ್ಕೊಡ್ಲಿ, ತಪ್ಪೇನಿದೆ ಅದರಲ್ಲಿ? ದಲಿತ ಮುಖ್ಯಮಂತ್ರಿ ಮಾಡೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮಾತ್ರ ಮೀಸಲ ಅಲ್ಲ? ಏನು ಅಲ್ಲ, ಅವ್ರು ಹೇಳ್ತಾರಲ್ಲ ಪಕ್ಷಗಳವರ್ಗಿಲ್ವಾ ಇದು? ಇವ್ರು ಯಾವಾಗಲೂ ಹೇಳ್ತಾರಲ್ಲ, ಮಾಡಲಿ ಅವರು. ಸಿದ್ದರಾಮಯ್ಯ ಬಿಟ್ಕೊಡ್ಲಿ. ಪ್ರದೀಪ್ ಅವರೇ, ಎಷ್ಟು ಮಟ್ಟಿಗೆ ಈಗ ಉಪಮುಖ್ಯಮಂತ್ರಿಗಳು ಚನ್ನಪಟ್ಟಣಕ್ಕೆ ಬರ್ತಾ ಇದ್ರೆ ನೋಡಿದ್ರೆ ಉಪಮುಖ್ಯಮಂತ್ರಿಯ ಸ್ಥಾನದ ಮೇಲೆ ಉಳಿದವರೆಲ್ಲ ಕಣ್ಣು ಹಾಕೊಂಡು ಕೂತಿದಾರಲ್ಲ? ಅಲ್ಲ, ನಾನು ಇದು ಇಡೀ ಚಿತ್ರಣ ನೋಡಿದ್ರೆ ಉಪಮುಖ್ಯಮಂತ್ರಿ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕಿಂತ DK ಶಿವಕುಮಾರ್ ಮೇಲೆ ಇರ್ತಕ್ಕಂಥ ಅಸಮಾಧಾನ ಮತ್ತು ಅವ್ರನ್ನ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ಷಡ್ಯಂತ್ರ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ DK ಅವ್ರನ್ನ ಹಣಿಯಲಿಕ್ಕೋಸ್ಕರ ಸಿದ್ದರಾಮಯ್ಯನವರು ಅವರ ಪಟಾಲಂ ಏನು ಮಾತಾಡ್ತಾ ಇರೋಲ್ಲ, ಅವ್ರ ಪಟಾಲಮ್ಮೆ, ಅವರ ಬಲಗೈ ಬಂಟ್ರೆ, ಸಿದ್ದರಾಮಯ್ಯನವರ ಬಲಗೈ ಬಂಟ್ರೆ ಎಲ್ಲರೂ ಮಾತಾಡ್ತಾ ಇರ್ತಕ್ಕಂಥದ್ದು, ಧ್ವನಿ ಎತ್ತಿರ್ತಕ್ಕಂಥದ್ದು. ಹಾಗಾಗಿ ಇದು DK ಶಿವಕುಮಾರ್ ವಿರುದ್ಧ ನಡೀತಾ ಇರ್ತಕ್ಕಂಥ ಷಡ್ಯಂತ್ರ. ಯಾವುದೇ ಇದು ಉಪಮುಖ್ಯಮಂತ್ರಿಗಳನ್ನ ಕೊಡಬೇಕು, ಆ ಸಮುದಾಯಕ್ಕೆ ಸಹಾಯ ಮಾಡಬೇಕು, ಏನೋ ಅಭಿವೃದ್ಧಿ ಮಾಡಬೇಕು ಅನ್ನೋ ಯಾವ ಮಾನದಂಡವೂ ಕೂಡ ಅವ್ರಿಗಿಲ್ಲ. ಇದ್ರ ಹಿಂದೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಕೀ ಕೊಟ್ಟಂಗೆ ಅವ್ರು ಮಾಡ್ತಾ ಇದ್ದಾರೆ, ಇವರು ಅದು ಆ ಸ್ಟೇಟ್ಮೆಂಟ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಹೊರತಾಗಿ ಯಾಕೆಂದರೆ 2 ವರ್ಷ ಆದ್ಮೇಲೆ ಏನೋ ಕೊಡಬೇಕು ಅಂತ ಬೇರೆ ಇಲ್ಲಿ ಬೊಂಬೆ ಆಡಿಸೋರು ಬೇರೆಯವರು ಇದ್ದಾರೆ, ಹಿಂದೆ ಬೊಂಬೆ ಆಡ್ತಾರೆ ಬೇರೆ ಇದ್ದಾರೆ, ಮತ್ತೆ ಇನ್ನೊಂದು 2 ವರ್ಷ ಆದ್ಮೇಲೆ ಇಳಿಸ್ಬೇಕು ಅಂತ ಬೇರೆ ಇದೆಯಲ್ಲ. DK ಶಿವಕುಮಾರ್ಗೆ ಏನಾದರೂ ಅಧಿಕಾರ ಹಸ್ತಾಂತರ ಮಾಡಬೇಕಾಗ್ಬೋದು, ಅದ್ರ ಬದಲು ಈಗಲೇ ಮೊದಲೇ ಅವ್ರನ್ನ ಇಲ್ಲೇ ಕಟ್ಟಿ ಹಾಕುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಬಹಳ ಚಾಕಚಕ್ಯತೆಯಿಂದ, ತಂತ್ರಗಾರಿಕೆಯಿಂದ, ನೀವು ಹೇಳಿದಾಗೆ ಗೊಂಬೆ ಹಿಂದೆ ನಿಂತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ನಿಖೇತ್ ಅವರೇ, ಈ ರೀತಿಯಾಗಿ ಯಾಕಂದ್ರೆ ಮುಖ್ಯಮಂತ್ರಿಯವರ ಕಡೆಯವರೇ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ, ಉಳಿದಂಥವ್ರು ಮಾತಾಡುವಾಗ ಸ್ವಲ್ಪ ನೇರವಾಗಿ ಇಲ್ಲ ಒಂದೇಕೆ ಅಷ್ಟು ಮಾಡ್ಬಿಡಿ ಅನ್ನೋಂಥ ಧಾಟಿಯನ್ನು ಕೂಡ ಹೇಳ್ತಾರೆ. ಒಂದೇನು ಗೊತ್ತಾ, ಈ ಭಾಳಷ್ಟು ಸರ್ತಿ ನಾನು ಮಾಧ್ಯಮದಲ್ಲಿ ಕೂಡ ನೋಡ್ತಾ ಇದ್ದೆ, ಮತ್ತು BJPಯವರು ಕೂಡ ಯಾವಾಗಲೂ ಮಾತಾಡೋರು, ಇವರಿಬ್ಬರು ಯಾವತ್ತೂ ಒಟ್ಟಾಗಲ್ಲ, ಸಿದ್ದರಾಮಯ್ಯನವರು DK ಶಿವಕುಮಾರ್ ಒಟ್ಟಾಗಲ್ಲ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ, ಸಮ್ಮಿಶ್ರ ಸರ್ಕಾರ ಬರ್ತದೆ, ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಹೇಳಿ 2023ಕ್ಕೆ ಬರೀ ಇದೇ ಅನಾಲಿಸಿಸ್ಗಳನ್ನೇ ಮಾಡ್ಕೊಂಡು ಪಾಪ BJPಯವರು ಮತ್ತು ಜನತಾದಳದವರು ಕಾಲ ಕಳೆದರು. ಆದರೆ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಬಹುಶಃ ನಮ್ಮ ಪಕ್ಷದಲ್ಲಿ ತಿಳ್ಕೊಂಡಿರೋ ಥರನೂ ಇಲ್ಲ, ಇವರೆಲ್ಲರೂ ತಿಳ್ಕೊಂಡಿರೋ ಥರನೂ ಇಲ್ಲ, ನೀವು ತಿಳ್ಕೊಂಡಿರೋ ಥರನೂ ಇಲ್ಲ. ಅವರಿಬ್ಬರು ಹೆಂಗಿದ್ದಾರೆ ಅಂತಂದ್ರೆ, ಅಲ್ಲಕ್ಕ ಕೇಳಣ್ಣ, ಕಾರ್ಯಕ್ರಮ ಬರೋಕ್ಕಿಂತ ಮೊದಲೇ ಸ್ಟಾರ್ಟ್ ಮಾಡಿರಿ, ಅಲ್ಲಿ ಕೇಳ್ರಿ. ಅಯ್ಯೋ ಅಣ್ಣ, ನಾನು ನಿಂದ ಹೇಳ ಈಗ, ಅಣ್ಣ ನಿಂದ ಹೇಳ ಈಗ, ಪಾಪ ಪ್ರಜ್ವಲ್ ರೇವಣ್ಣನ ನನಗೂ ಆ ಕುಟುಂಬಕ್ಕೂ ಸಂಬಂಧನೇ ಇಲ್ಲ ಅಂದ್ರು ಪಾಪ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ. ನಾನು ಹೇಳ, ಇವತ್ತು ನಿಮ್ಮ ಮನೆ ಒಳಗಡೆ ಒಂದು ಮನೇಲಿ ಇಷ್ಟು ಜಗಳ ಡಿಫರೆನ್ಸಸ್ ಇರ್ತದೆ ಅಂತಂದ್ರಲ್ಲಿ ಒಂದು ಪಾರ್ಟಿಲಿ ಅವರು ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿರ್ತಾರೆ, ಸಹಜವಾಗಿ ಒಂದು ಸ್ವಲ್ಪ ಬೇಕು. ನಾನು ಈಗ ಸ್ಟಾರ್ಟ್ ಮಾಡ್ರೆ ಬೆಳಗಾವಿವರೆಗೂ ಅಲ್ಲಲ್ಲ, ಅದು ಶುರು ಇರ್ತದೆ ಹಂಗಲ್ಲ ಪ್ರದೀಪು. ಆದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕಿರೋದೇನು ಅಂದ್ರೆ, ಇವತ್ತು ನಾವು ಗಮನಿಸಬೇಕಿರೋದೇನು ಅಂದರೆ, ಈ ಥರದ ನೀವು ಸೃಷ್ಟಿ ಮಾಡ್ಕೊಂಡಿರುವಂಥ ಯಾವುದೇ ಭ್ರಮೆಗಳು ಈ ಪಾರ್ಟಿ ಒಳಗಡೆ ಇಲ್ಲ.
ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಂಥರ ಹಕ್ಕ ಬುಕ್ಕರ್ ಥರ ಅವರಿಬ್ಬರು ಕೂಡ ಚೆನ್ನಾಗೇ ಇದ್ದಾರೆ. ಅವರು ಸಂಜೆ ಮೇಲೆ ಕೂತ್ಕೊಂಡು ಎಲ್ಲಾ ಚರ್ಚೆನೂ ಮಾಡ್ತಾರೆ, ಅವರಿಬ್ರು ಕೂತ್ಕೊಂಡು ಒಂದೇ ತೀರ್ಮಾನ ತಗೊಳ್ತಾರೆ. ಚುನಾವಣೆ ಇದೇನ್ ಸಿದ್ದರಾಮಯ್ಯನವರು ಹಂಗಲ್ಲ ಸರ್, ಹಂಗಲ್ಲ ಸಿದ್ದರಾಮಯ್ಯನವರು ಹೇಳ್ಕೊಟ್ಟು ಹೇಳ್ತಾರೆ ರಾಜ್ಯದ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡಬಾರ್ದು. ಒಂದ್ ನಿಮಿಷ ಚೀಫ್ ಮಿನಿಸ್ಟರ್ ಅವ್ರು ಹೇಳ್ಬೇಕು ಅವ್ರಿಗೆ ಸರ್, ಒಂದ್ ನಿಮಿಷ ಬಿಡ್ಲಿಲ್ಲ ನನ್ಗೆ, ಆಗ್ಲೇ ನೀವು ತಡೆದ್ರಿ. ಒಂದ್ ನಿಮಿಷ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ನಿಮಿಷ. ಇವರು ಬಿಜೆಪಿಯವ್ರ ಪಾಪ ಆಗ್ಲೇ ಕನ್ಫ್ಯೂಷನ್ ಸೃಷ್ಟಿ ಮಾಡ್ತಾ ಇದ್ದಾರೆ, ಬರೀ ನಮ್ಮ ಸ್ಟೇಟ್ಮೆಂಟ್ಗಳಿಗೆ ಹಿಂಗೆ ಆಡ್ತಾ ಇದ್ದಾರೆ. ಬಹುಶಃ ಈ ದೇಶ ಆಡ್ಕೊಂಡಾಗೋ ಥರ ಕನ್ಫ್ಯೂಷನ್ಗಳು ಸೃಷ್ಟಿ ಮಾಡಿದವರು, ಒಂದು ಅವಧಿಲಿ ಮೂರ್ ಜನ ಮುಖ್ಯಮಂತ್ರಿಗಳನ್ನ ಮಾಡ್ಕೊಂಡು ಹೋದವರು ಯಾರಾದ್ರೂ ಇದ್ರೆ ನಾವು ಮಾಡಿಲ್ಲ ಸರ್, ನೀವು ಮಾಡಿಲ್ಲ. ವೀರೇಂದ್ರ ಪಾಟೀಲ್ ಬಂಗಾರಪ್ಪ ನಮ್ದು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ರಲ್ಲ, ಡಿಸಿಪ್ಲಿನ್ಡ್ ಪಾರ್ಟಿ ಅಂತ ಹೇಳ್ತಾ ಇದ್ರಲ್ಲ. ನಿಮ್ ಪಾರ್ಟಿಯ ಡಿಫರೆನ್ಸ್, ನಿಮ್ ಪಾರ್ಟಿಯ ಡಿಸಿಪ್ಲಿನ್ ಜನ ಆಡ್ಕೊಂಡ ಮಗನ್ಗೆ ಟಿಕೆಟ್ ಕೊಡ್ಲಿಲ್ಲ. ಈಶ್ವರಪ್ಪನವ್ರು ಇವತ್ತು ನಿಮ್ ಪಕ್ಷದ ವಿರುದ್ಧ ನಿಂತ್ಕೊಂಡು ಆದ್ರೆ ಶಿವಶಂಕರ್ ಅವರೇ ಕುರುಬ ಸಮಾಜಕ್ಕೆ ಒಂದು ಟಿಕೆಟ್ ಕೊಡ್ಲಿಲ್ಲ, ವಿಲ್ಲವ ಸಮುದಾಯಕ್ಕೆ ಒಂದೇ ಒಂದು ಟಿಕೆಟ್ ಕೊಡ್ಲಿಲ್ಲ, ದಲಿತರನ್ನ ಈ ರೀತಿಯಾಗಿ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಇಲ್ಲ, ನಿಮ್ ಪಾರ್ಟಿಗೆ ಅವ್ರ ಆದರ್ಶ, ಅವ್ರ ಪಾರ್ಟಿ ನೀವು ಆದರ್ಶ, ಎರಡು ಪಾರ್ಟಿಗೆ ಇಬ್ರು ನೀವು ನಿಮ್ಮ ಕಡೆ ಆದರ್ಶಗಳು. ಮಾತಾಡ್ತೀರಿ ಪಾರ್ಟಿ ಅಲ್ವಾ? ಅಲ್ಲ ಅದಕ್ಕೆ ಹೇಳ್ದೆ, ಅಲ್ಲ ಅದಕ್ಕೆ ಹೇಳ್ದೆ, ನಿಮ್ ಪಕ್ಷ ಇವ್ರಿಗೆ ಆದರ್ಶ, ಅವ್ರ ಪಕ್ಷ ನಿಮ್ಗೆ ಆದರ್ಶ. ಮಾತಾಡ್ತೀರಿ ಆದ್ರೆ ಶಿವಶಂಕರ್ ಅವರೇ ಎಷ್ಟು ಮಟ್ಟಿಗೆ ಇಲ್ಲಿ ಈಗ ಉಪಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತ, ಒಂದ್ ಕಡೆಯಲ್ಲಿ ಉಪಮುಖ್ಯಮಂತ್ರಿ ಹೋಗಿ ಇನ್ನೊಂದು ಬೈ ಎಲೆಕ್ಷನ್ ನಿಲ್ಬೇಕಾ ಬೇಡವಾ, ನಿಲ್ಲೋಕೆ ಮುಂಚಿತವಾಗಿ ನಾನೇ ನಿಲ್ತಾ ಇರುವಂಥದ್ದು ಅನ್ನುವಂತಹ ಸ್ವರೂಪದ ಮಾತುಗಳನ್ನ ಆಡ್ತಾ ಇದ್ದಾರೆ, ಅಲ್ಲೇ ಓಡಾಡ್ತಾ ಇದ್ದಾರೆ, ಓಡಾಟವು ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅದು ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಅದೇ ಉಪಮುಖ್ಯಮಂತ್ರಿಯ ಸ್ಥಾನಕ್ಕೇನೆ ಒಬ್ಬರೇ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಉಳಿದವರು ಕೇಳ್ತಾ ಇರುವಂಥದ್ದು ಮತ್ತೆ ಶುರುವಾಗಿರೋದು. ಇದು ಎರಡನೇ ಕಂತಿನಲ್ಲಿ ಈಗ ಶುರುವಾಗಿದೆ. ಇದು ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿ, ಈ ಕಂತನ್ನು ಹಾಗೇನೆ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ, ಮುಂದೆ ಯಾವುದೋ ಒಂದು ಎಲೆಕ್ಷನ್ ಇದೆ ಅಂತ ಹೇಳ್ಕೊಂಡು ತೋರಿಸ್ಕೊಂಡು ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ JDS ನವರು ಅಲಿಗೇಷನ್ ಮಾಡ್ತಿರಲ್ಲ, ಇದೆಲ್ಲ ಸಿದ್ದರಾಮಯ್ಯನವ್ರಿಗೆ ಕೀ ಕೊಟ್ಟು ಮಾಡಿಸ್ತಾ ಇರೋದು, ಅವರೇ ಬೊಂಬೆ ಆಡಿಸ್ತಾ ಇದ್ದಾರೆ ಅಂತ ಹೇಳ್ತಿದಾರಲ್ಲ, ಆ ಥರದಲ್ಲಿ ಆಗಕ್ಕೆ ಚಾನ್ಸಸ್ ಇದೆ ಇದು? ಈಗ ಇದು ಈ DK ಶಿವಕುಮಾರ್ ಅವ್ರ ಪರಿಸ್ಥಿತಿ ನೋಡಿ, ಸ್ವಲ್ಪ ಕಠಿಣವಾದ ಮತ್ತು ಒಂದ್ ರೀತಿಯಲ್ಲಿ ವಿಪರ್ಯಾಸಕರವಾದಂತ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಅವರೇ ಕಾರಣ. ಫಾರ್ ಎಕ್ಸಾಂಪಲ್, ಯಾಕೆಂದ್ರೆ ನೋಡಿ, ಅವರು 2020 ಮಾರ್ಚ್ ನಲ್ಲಿ ಅವರು KPCC ಅಧ್ಯಕ್ಷರಾದರು. ಹೌದು, ಅವರು ಅಧ್ಯಕ್ಷರಾದ ಪರಿಸ್ಥಿತಿ ನೋಡಿ ಏನಂತಂದ್ರೆ, ಅವ್ರ ಅಧ್ಯಕ್ಷರಾದ ಪರಿಸ್ಥಿತಿನಲ್ಲಿ KPCC ಹೇಗಿತ್ತಂದ್ರೆ, ಕಾಂಗ್ರೆಸ್ ದಿನೇಶ್ ಗುಂಡೂರಾವ್ ಅಧ್ಯಕ್ಷರಾಗಿದ್ದು, ಅವತ್ತು ಯಾರೂ ಕೂಡ ಆ ಪಕ್ಷದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಯಾರು ಕೂಡ ಅಧ್ಯಕ್ಷರಾಗಕ್ಕೆ ಮುಂದೆ ಬರುವಂತ ಪರಿಸ್ಥಿತಿ ಇರಲಿಲ್ಲ. ದಿನೇಶ್ ಗುಂಡೂರಾವ್ ಅವ್ರು ಹೇಳ್ತಾ ಇದ್ರು, ನನ್ನ ಕೈನಲ್ಲಿ ಆಗೋದಿಲ್ಲ, ಯಾಕೆಂದ್ರೆ ಬರೀ ಆಫೀಸನ್ನ ನಡೆಸೋಕೋಸ್ಕರನೇ ತಿಂಗಳಿಗೆ ಅದೆಷ್ಟೋ 5 ಲಕ್ಷನೋ 10 ಲಕ್ಷನೋ ಬೇಕಾಗಿತ್ತು ಅಂತ. ಅದನ್ನ ಕೊಡೋರು ಯಾರು ಇಲ್ಲ, ನಮ್ಮ ಹತ್ರ ಹಣ ಇಲ್ಲ, ನಡ್ಸಕ್ಕಾಗಲ್ಲ ಅನ್ನುವಂತ ಒಂದು ಪರಿಸ್ಥಿತಿ, ಕಠಿಣವಾದಂತ ಪರಿಸ್ಥಿತಿನಲ್ಲಿ DK ಶಿವಕುಮಾರ್ ಅದನ್ನ ತಗೊಂಡ್ರು. ಈ ಟುಕ್ ಓವರ್ ಆಸ್ ದಿ ಪ್ರೆಸಿಡೆಂಟ್. ಆದ್ರೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ತುಂಬಾ ಪ್ರಯತ್ನ ಪಟ್ಟು, ತುಂಬಾ ಕಷ್ಟಪಟ್ಟು ಈ ಪಾರ್ಟಿಯನ್ನ ಬೆಳೆಸಿದ್ರು. ಎಲ್ಲಿವರೆಗೂ ಅಂತಂದ್ರೆ, ಎಲೆಕ್ಷನ್ ಗೆಲ್ಲೋವರೆಗೂ 134 ಸೀಟ್ ಬರೋವರೆಗೂ ಮಾಡ್ಕೊಂಡ್ರು. ಆದ್ರೆ ತಮಾಷೆ ಏನು ಅಂತಂದ್ರೆ, ಆ ಕ್ರೆಡಿಟ್ ಅವ್ರಿಗೆ ಎಷ್ಟು ಹೋಗ್ಬೇಕೋ ಅಷ್ಟು ಹೋಗಿಲ್ಲ. ಅದಕ್ಕೂ ಅವರೇ ಕಾರಣ. ಯಾಕೆ ಅಂತಂದ್ರೆ, ಅವರು ಕಷ್ಟಪಟ್ಟು ಗ್ರೌಂಡ್ ಲೆವೆಲ್ ನಲ್ಲಿ ಅವರು ಒಳ್ಳೆಯ ಸ್ಟ್ರಾಟಜಿಸ್ಟ್, ಮತ್ತೆ ಎಲೆಕ್ಷನ್ ಏನಂತಂದ್ರೆ ನಡೆಸೋದ್ರಲ್ಲಿ ಎಕ್ಸ್ಪರ್ಟ್, ಅದೆಲ್ಲ ಸರಿ. ಆದ್ರೆ ಅವರು ದ ವೇ ಈ ಟ್ರೀಟ್ಸ್ ಏನು ಲೆಜಿಸ್ಲೇಟರ್ಸ್ ಅಂದ್ರೆ MLAs, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನನ್ಗೆ ಅನ್ಸುತ್ತೆ. ಇವಾಗ ನೋಡಿ, ಸಿದ್ದರಾಮಯ್ಯ ಅವರ ಸುತ್ತಮುತ್ತ ಇರುವಂತಹ MLAಗಳು, ಸಿದ್ದರಾಮಯ್ಯ ಅವರಿಗೆ ಸಿಗುವಂತಹ MLAಗಳ ಬೆಂಬಲ DK ಶಿವಕುಮಾರ್ ಅವ್ರಿಗೆ ಸಿಕ್ಕೋದಿಲ್ಲ. ಯಾಕಂದ್ರೆ ನೋಡಿ, ಮೇ 20ನೇ ತಾರೀಕು ಇಲ್ಲಿ ಸರ್ಕಾರ ಫಾರ್ಮ್ ಆಯ್ತು. ಅದಕ್ಕೆ ಮುಂಚೆ 15ನೇ ತಾರೀಕು ಒಂದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ನಡೀತು. ಆ ಪಾರ್ಟಿ ಮೀಟಿಂಗ್ ನಲ್ಲಿ ಒಂದು ವೋಟಿಂಗ್ ಆಯ್ತು ಅಂತ, ಇನ್ಫಾರ್ಮಲ್ ವೋಟಿಂಗ್ ಆಯ್ತು ಅಂತ ಹೇಳ್ತಾರೆ. ಅದ್ರಲ್ಲಿ 60% ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಸಿಕ್ತು ಶಾಸಕರದ್ದು. DK ಶಿವಕುಮಾರ್ ಅವ್ರಿಗೆ ಬರೀ 40% ಸಿಕ್ತು ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ DK ಶಿವಕುಮಾರ್ ಆತ್ಮವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಅವರೆಲ್ಲೋ ಸ್ವಲ್ಪ ಕೋರ್ಸ್ ಕರೆಕ್ಷನ್, ಅವರ ರೀತಿ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದ್ರೆ
ಅವ್ರಿಗೆ ಕ್ಯಾಂಪ್ ಇಲ್ಲ ನೋಡಿ. ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರ ಪರವಾಗಿ ಎಷ್ಟು ಜನ ಶಾಸಕರು ಮಾತಾಡ್ತಾರೋ ಅಷ್ಟು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡೋರು ಸಿಕ್ಕೋಲ್ಲ ನಿಮ್ಗೆ. ಈಗ ಕೆ ಎನ್ ರಾಜಣ್ಣ ಇರ್ಬೋದು, ನೀವ್ ಹೇಳಿದ್ರಿ ಕೆ ಎನ್ ರಾಜಣ್ಣ ಅವ್ರ ಬಗ್ಗೆ DCM ಅಂತ. ಫಸ್ಟ್ DCM ಬಗ್ಗೆ ಮಾತಾಡಿದ್ದು ಇವರು ಸತೀಶ್ ಜಾರಕಿಹೊಳಿ, ಆಮೇಲೆ ಕೆ ಎನ್ ರಾಜಣ್ಣ. ಈಗ MB ಪಾಟೀಲ್ ಹೇಳ್ತಾರೆ ಅವ್ರೇನಂತ ಫಸ್ಟ್ MB ಪಾಟೀಲ್ ನೋಡಿ, ಸಿದ್ದರಾಮಯ್ಯ ಅವರು 5 ವರ್ಷಕ್ಕೆ ಅವರೇ CM ಆಗಿರ್ತಾರೆ. ಹಿಂಗಿರುವಾಗ ಸುರೇಶ್ ಅವರೊಬ್ರು ಬಿಟ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ತಮ್ಮ HD ರಂಗನಾಥ್ ಇರ್ತಾರೆ, ಅವ್ರದ್ದೇನು ಅಷ್ಟು ಧ್ವನಿಗೆ ಬೆಲೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಪಾರ್ಟಿಗೆ ಅಧ್ಯಕ್ಷತೆ ವಹಿಸಿ ಪಾರ್ಟಿಗೆ ದುಡಿದಿದ್ರು ಕೂಡ ಅವ್ರಿಗೆ ಒಂದು ರೀತಿನಲ್ಲಿ ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಕೊಳಕ್ ಆಗ್ತಾ ಇಲ್ವೇನೋ ಅನ್ನೋ ತರ ಅನಿಸ್ತಾ ಇದೆ. ಹಾಗಾಗಿ ಇಲ್ಲಿವರೆಗೂ ಬಂದಿದ್ದಾರೆ ಇವರು ಅಂತಂತ. ಈಗ ಒಕ್ಕಲಿಗ ಬೆಲ್ಟ್ ಅಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸಕ್ ಆಗದೆ ಇರುವಂತ ಪರಿಸ್ಥಿತಿ. ಈಗ ಮತ್ತೆ ಅದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ಚನ್ನಪಟ್ಟಣದಲ್ಲಿ ಗೆದ್ದು ತೋರಿಸ್ಬೇಕಾದಂತ ಒಂದು ಅನಿವಾರ್ಯತೆ. ಆ ಗೆದ್ದು ತೋರಿಸ್ಬೇಕಾದ ಅನಿವಾರ್ಯತೆಗೆ ಕ್ಯಾಂಡಿಡೇಟ್ ಯಾರು, ವಿನ್ನಬಲ್ ಕ್ಯಾಂಡಿಡೇಟ್ ಬೇಕಲ್ಲ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಸೋದು ಅಷ್ಟು ಸುಲಭ ಅಲ್ಲ. ವಿನ್ನಬಲ್ ಕ್ಯಾಂಡಿಡೇಟ್ ನಾನೇ ತಿಳ್ಕೊಂಡು ಕೂತ್ರೆ ಉಳಿದ ಕ್ಯಾಂಡಿಡೇಟ್ ಹೆಂಗ್ ಸಿಗಕ್ ಸಾಧ್ಯ ಅಂತ ಅದೇ ಹೇಳ್ತಾ ಇರೋದು. ಈಗ ಏನಂತ ಆ ಒಂದು ಪರಿಸ್ಥಿತಿನ ಅವರೇ ನಿರ್ಮಾಣ ಮಾಡ್ಕೊಳ್ಳಿ ಕಷ್ಟಪಟ್ಟು ಪಾಪ ಇದನ್ನ ಬೆಳೆಸಿದ್ದಾರೆ ಪಾರ್ಟಿಯನ್ನ. ಆ ಬೆಳೆಸದ ಪಾರ್ಟಿಯನ್ನ ಬೆಳೆದಂತ ಒಂದು ಕ್ರೆಡಿಟ್ ಅನ್ನ ಗಳಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿನಲ್ಲಿ ಅವ್ರು ಇಲ್ಲ ಅನ್ನೋದಕ್ಕೆ ಅವರೇ ಕಾರಣ. ಎಸ್ ಶಿವಶಂಕರ್ ಅವರೇ, ಆದ್ರೆ ಕಡೆದಾಗಿ ಅಶ್ವಥ್ ನಾರಾಯಣ ಅವರೇ, ಇವ್ರು ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಅವರು ಮಾರ್ಚ್ 20ನೇ ತಾರೀಕು ಪ್ರೆಸಿಡೆಂಟರು 2020ನಲ್ಲಿ, ಆಗಸ್ಟ್ 2ನೇ ತಾರೀಕು ಅವರು ಆಸ್ ಎ ಅಧ್ಯಕ್ಷರಾಗಿ ಓದ್ ತೊಗೊಂಡ್ರು ಕಾಂಗ್ರೆಸ್ಸಿಂದ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಕೆಲವೊಂದು ಒಂಟಿ ಧ್ವನಿ ಆಗೋಗ್ಬಿಟ್ಟಿದ್ದಾರೆ ಇವತ್ತಲ್ಲಿ ಕಾಂಗ್ರೆಸ್ಸಲ್ಲಿ. ಒಂಟಿ ಧ್ವನಿ ಅವ್ರು ಆಯಿತು DCM ಬೇಕಾಗಿಲ್ಲ, 3 DCM ಬೇಕಾಗಿಲ್ಲ, ಸಾಕು ಒಂದೇ DCM ಅಂತ ಹೇಳೋಕ್ಕೆ ಒಬ್ಬರೂ ಇಲ್ಲ ಅವ್ರ ಪರವಾಗಿ ಮಾತಾಡೋವಂಥವ್ರು. ನೀವು ಸಹಜವಾಗಿ ಸತೀಶ್ ಜಾರಕಿಹೊಳಿ, MB ಪಾಟೀಲು, ಕೆ ಎನ್ ರಾಜಣ್ಣ, ನನಗೂ ಅವಕಾಶ ಸಿಕ್ಕರೆ ನಾನು ಆಗ್ತೀನಿ ಅಂತ ಮತ್ತೊಬ್ಬರು ಮಾತಾಡೋಂಥದ್ದು, ಜಮೀರ್ ಅಹ್ಮದ್, ಇವೆಲ್ಲ ಸಹಜ ಬಂದೇ ಬರ್ತದೆ. ಅವ್ರಿಗೆ ಏನಂದರೆ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಯಾರೋ ಅವರು ಪರ ಇಲ್ಲ ಅಂತ ಅಂದಾಗ ಇದು ಸಹಜವಾಗಿ ಬಂದೇ ಬರ್ತದೆ. ಜೊತೆಯಲ್ಲಿ ಈ ಅವರು ನಡ್ಕೊಳ್ಳೋಂಥ ಸ್ಟೈಲ್ ಆಫ್ ಆ್ಯಕ್ಟಿವಿಟೀಸ್ ಇದೆಯಲ್ಲ ಸರ್ಕಾರದಲ್ಲಿ ಮತ್ತು ಪಾರ್ಟಿ ಒಳಗಡೆ, ಅದು ಅಕ್ಸೆಪ್ಟ್ ಆಗಲ್ಲ. ನೀವು ಸಾರ್ವಜನಿಕವಾಗಿ ಓಟ್ ತರೋದು ಬೇರೆ, 4 ಜನ MLA ಅವ್ರ ಜೊತೆ ಇಲ್ಲ ಅಂತ ಅಂದಾಗ ಸಹಜವಾಗಿ ಹೇಳ್ತದೆ. ಬೇರೆಯವರಿರಲಿ, ಅವ್ರು ಸಪೋರ್ಟ್ ಮಾಡೋರಿರಲಿ, ಸ್ವತಃ ಡಿ ಕೆ ಶಿವಕುಮಾರ್ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಆ ಥರ ಹೇಳ್ಬಾರ್ದು ಅಂತ ಖಂಡಿಸತಕ್ಕಂಥ ತಾಕತ್ತು ಧೈರ್ಯನೇ ತೋರಿಸ್ತಾ ಇಲ್ಲ. ಅದು ವಿಪರ್ಯಾಸ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ಗೆ ಅಂತ ಒಂದು ಸಂದಿಗ್ಧವಾದಂತಹ ಕಠಿಣವಾದ ಪರಿಸ್ಥಿತಿಯು ಎದುರಾಗಿದೆ ಇವತ್ತು. ನಮ್ಮ ಪಾರ್ಟಿ ಏನ್ ಕುಟುಂಬದ ಪಾರ್ಟಿ ಏನ್ರಿ? ಅಯ್ಯೋ ಇವ್ರ ವಿರುದ್ಧ ಕುಟುಂಬದ ಪಾರ್ಟಿ ಅಂತ 125 ವರ್ಷ 125 ವರ್ಷ ಕುಟುಂಬದಲ್ಲೇ ಇರ್ತಕ್ಕಂಥ ಪಾರ್ಟಿ, ಅದು ಡೌಟೇ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಕಣ್ರಿ ನಮ್ಮ ಅಧ್ಯಕ್ಷರು. ಹೌದು, ರಾಜ್ಯದಲ್ಲಿ ದಲಿತ ನಾಯಕನನ್ನ ರಾಷ್ಟ್ರ ಮಟ್ಟದಲ್ಲಿ ನಾವು ಮಹಾತ್ಮ ಗಾಂಧಿ ಕೂತಿದ್ದಂತ ನಾವು ಜನತಾದಳಕ್ಕೆ ಎಲ್ಲ ತರದ ನಾಯಕರನ್ನ ಕೊಟ್ಟಿದ್ದೇವೆ, ಹೊರಗಡೆ ಸಮುದಾಯನ ಕೊಟ್ಟಿದ್ದೇವೆ, ಲಿಂಗಾಯತ ಸಮುದಾಯ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದಂತ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಹೊರಗಡೆ ಹಾಕಿದ್ರಿ. ಏರ್ಪೋರ್ಟ್ ಅಲ್ಲಿ ಸಿಎಂ ಚೇಂಜ್ ಮಾಡಿಲ್ಲ, ಒಂದು ಪತ್ರ ಬರೆದ್ಬಿಟ್ಟು ಸಿಎಂ ಚೇಂಜ್ ಮಾಡಿಲ್ಲ. ಬಿಜೆಪಿ ಅವ್ರ ಕಥೆನೂ ಏನ್ ಭಿನ್ನ ಇಲ್ಲ. ಯಡಿಯೂರಪ್ಪನವರು ಅವರಪ್ಪ ಅವ್ರ ಮಗ ಇವತ್ತು ಬಿಜೆಪಿಯ ಮುಖ್ಯಮಂತ್ರಿ ಇದೇನೋ MP ಆಗಿದ್ದಾರೆ. ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದಾರೆ. ನಮ್ಮ ಕಡೆ ತೋರಿಸ್ತಾರೆ ಇವ್ರದ್ದು ಕುಟುಂಬದ ಪಕ್ಷ ಅಂತ. ನಾನು ಒಂದ್ ಮಾತು ಹೇಳಿಕ್ ಬಯಸ್ತೀನಿ ಸರ್, ನಮ್ಮ ಪಕ್ಷದೊಳಗಡೆ ಸ್ವಾತಂತ್ರ್ಯ ಇದೆ, ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ, ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತಾರೆ. ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದು ಇವತ್ತಿನ ಅಖಾಡ. ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕ ಹೋಗಿ ನಿಮಗೆ ಹಾಜರಾಗ್ತೀನಿ. ನಮಸ್ಕಾರ.